ಎಲ್ಲ ಮಕ್ಳೇ ಹೇಗಿದ್ದೀರಾ? ಎಲ್ರು ಆರಾಮಲ್ವಾ? ಮೇಧಾ ಟು ಸ್ಕೋರ್ ಮೋರ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೆ ಸ್ವಾಗತ. ನಿಮ್ಗೆ ಇವತ್ತು ಆಗಿರ್ಬೋದು ನಾವಿವತ್ತು ಏನ್ ಮಾಡ್ತಾ ಇದ್ದೇವೆ, ಏನ್ ಕಲಿತಾ ಇದ್ದೇವೆ ಅಂತ ಹೇಳಿ. ಇವತ್ತು ನಾವು 7ನೇ ತರಗತಿ ಗಣಿತದ ಮೊದಲ ಅಧ್ಯಾಯ ಪೂರ್ಣಾಂಕಗಳು ಭಾಗ 1 ಮಾಡ್ತಾ ಇದ್ದೇವೆ. ಇದೊಂದು ದೊಡ್ಡ ಪಾಠ. ಇದರಲ್ಲಿ ಪೂರ್ಣಾಂಕಗಳ ಬಗ್ಗೆ ನೀವು ಸಂಕಲನ, ವ್ಯವಕಲನ ಮತ್ತು ಅದಕ್ಕೆ ಸಂಬಂಧಪಟ್ಟ ಕೆಲವು ಗುಣಲಕ್ಷಣಗಳನ್ನ, ಅದಕ್ಕೆ ಸ್ವಲ್ಪ ಪ್ರಾಪರ್ಟೀಸ್ ಅಂತ ಇದೆ, ಸೊ ಅದರ ಬಗ್ಗೆ ಎಲ್ಲ ನೀವು ಕಲೀಲಿಕ್ಕಿದ್ದೀರಿ. ಇವತ್ತು ನಾವು ಮೊದಲಿಗೆ ಮೊದಲ ಅಭ್ಯಾಸವನ್ನ ಮಾಡ್ತಾ ಇದ್ದೇವೆ, ಅಂದ್ರೆ ಕಂಪ್ಲೀಟ್ ಮಾಡ್ತಾ ಇದ್ದೇವೆ ಮೊದಲ ಅಭ್ಯಾಸ ತನಕ. ಹಾಗಾದ್ರೆ ಟೈಮ್ ವೇಸ್ಟ್ ಮಾಡದೆ ಶುರು ಮಾಡೋಣ ಬನ್ನಿ. ಈಗ ನೀವೊಮ್ಮೆ 6ನೇ ತರಗತಿಯಲ್ಲಿ ಏನೆಲ್ಲ ಕಲ್ತಿದ್ದೀರಿ ಅದನ್ನ ನೆನಪು ಮಾಡಿಕೊಳ್ಳಿ. ಮೊದಲಿಗೆ ನಾವು ಸಂಖ್ಯೆಗಳ ಬಗ್ಗೆ ಕಲ್ತಿದ್ವಿ. ನೀವು ಸಂಖ್ಯೆಗಳನ್ನ ಸಣ್ಣ ತರಗತಿಯಿಂದ ಕಲಿತಾ ಬರ್ತಾ ಇದ್ದೀರಿ ಅಲ್ವಾ? ಸೊ ಹಾಗಾಗಿ ಮತ್ತೆ ನೀವು ಅದನ್ನ ಏನ್ ಮಾಡಿದ್ರಿ, ಕಲಿತಾ ಅಂದ್ರೆ ಬೆಳಿತಾ ಒಂದು ತರಗತಿಯಿಂದ ಇನ್ನೊಂದು ತರಗತಿಗೆ ಹೋಗುವಾಗ ನೀವು ಸಂಖ್ಯೆಗಳನ್ನ ವಿಂಗಡಿಸ್ಲಿಕ್ಕೆ ಕಲ್ತ್ರಿ ಅಲ್ವಾ? ಸಮ ಸಂಖ್ಯೆಗಳು, ಬೆಸ ಸಂಖ್ಯೆಗಳು ಅಂತ ಹೇಳಿ ಅಲ್ವಾ? ಅದೇ ರೀತಿ ಸ್ವಲ್ಪ ದೊಡ್ಡದಾಗ್ತಾ ಅಂದ್ರೆ 6ನೇ ತರಗತಿಯಲ್ಲಿ ನೀವೇನನ್ನ ಕಲ್ತ್ರಿ? ಸ್ವಾಭಾವಿಕ ಸಂಖ್ಯೆಗಳಂದ್ರೆ ಏನಂತ ಕಲ್ತ್ರಿ, ಪೂರ್ಣ ಸಂಖ್ಯೆಗಳು ಅಂದ್ರೆ ಏನು ಅಂತ ಹೇಳಿ ಕಲ್ತ್ರಿ ಅಲ್ವಾ? ಸೊ ಹಾಗಾಗಿ ಇವತ್ತು ನಾವು ಅದನ್ನ ಸ್ವಲ್ಪ ರೀಕಾಲ್ ಮಾಡೋಣ, ಅಂದ್ರೆ ಸ್ವಲ್ಪ ನೆನಪಿಸಿಕೊಳ್ಳೋಣ ನಾವು ಏನ್ ಕಲ್ತಿದ್ದೇವೆ 6ನೇ ತರಗತಿಯಲ್ಲಿ ಅಂತ ಹೇಳಿ. ಸೊ ಮೊದಲಿಗೆ ಸ್ವಾಭಾವಿಕ ಸಂಖ್ಯೆಗಳಂದ್ರೇನು? 1ರಿಂದ ಶುರುವಾಗಿ ಅನಂತದವರೆಗೆ ಸಾಗುವ ಸಂಖ್ಯೆಗಳನ್ನ ಸ್ವಾಭಾವಿಕ ಸಂಖ್ಯೆಗಳು ಅಂತ ಹೇಳ್ತೇವೆ. ಸ್ವಾಭಾವಿಕ ಸಂಖ್ಯೆಗಳನ್ನು ನಾವು ಎನ್ ಎಂಬ ಅಕ್ಷರದಿಂದ ಏನ್ ಮಾಡ್ತೇವೆ, ಗುರುತಿಸ್ತೇವೆ. ಎನ್ ಎಂಬ ಅಕ್ಷರದಿಂದ ಗುರುತಿಸ್ತೇವೆ. ಅದನ್ನ ಸ್ವಾಭಾವಿಕ ಸಂಖ್ಯೆಗಳನ್ನ ಬರೆಯುವಾಗ ಈ ರೀತಿ ಪುಷ್ಪಾವರಣ ಹಾಕಿ ಅದರ ನಡುವಲ್ಲಿ ಬರೀತೇವೆ. 1, 2, 3 ಹೀಗೆ ಅನಂತದವರೆಗೆ. ಅನಂತ ಅಂತ ಹೇಳಿದ್ರೆ ಕೊನೆ ಇಲ್ಲದವರೆಗೆ, ಇನ್ಫಿನಿಟಿ ಅಂತ ಹೇಳ್ತೇವೆ. ಅನಂತ ಆಯ್ತಾ? ಇನ್ಫಿನಿಟಿಯನ್ನ ನಾವು ಈ ರೀತಿ ಬರಿತೇವೆ, ಅಂದ್ರೆ ಇದಕ್ಕೆ ಕೊನೆ ಇಲ್ಲ, ಈ ಚಿಹ್ನೆಗೆ ಕೊನೆ ಇಲ್ಲ. ಇದನ್ನ ಮುಂದುವರಿತಾ ಹೋಗ್ತಾ ಇರ್ಬೋದು, ನೀವು ಬರಿತಾ ಇದ್ರಿ. ಕೋಟಿ, 100 ಕೋಟಿ, 1000 ಕೋಟಿ ಅಂತ ಹೇಳಿಕೊಂಡು ಆಯ್ತಾ? ಸೊ ಅಂತಹ ಸಂಖ್ಯೆಗಳನ್ನ ಏನಂತ ಹೇಳ್ತೇವೆ, ಅನಂತ ಅಥವಾ ಇನ್ಫಿನಿಟಿ ಅಂತ ಹೇಳ್ತೇವೆ. ಸೊ ಅಲ್ಲಿಯವರೆಗೆ ಏನಾಗ್ತಾ ಇರ್ತದೆ, ಮುಂದುವರಿತಾ ಇರ್ತದೆ. ಹಾಗಾದ್ರೆ ಪೂರ್ಣ ಸಂಖ್ಯೆಗಳಂದ್ರೇನು? ಸ್ವಾಭಾವಿಕ ಸಂಖ್ಯೆಗಳನ್ನ ಕಲ್ತ್ರಿ, ಅನಂತರ ಏನ್ ಕಲ್ತ್ರಿ ನೀವು? ಪೂರ್ಣ ಸಂಖ್ಯೆಗಳು ಅಂತ ಹೇಳಿ ಕಲ್ತ್ರಿ. ಪೂರ್ಣ ಸಂಖ್ಯೆಗಳಂದರೇನು? 0ಯಿಂದ ಶುರುವಾಗುವ ಸ್ವಾಭಾವಿಕ ಸಂಖ್ಯೆಗಳನ್ನ ಪೂರ್ಣ ಸಂಖ್ಯೆಗಳು ಅಂತ ಹೇಳ್ತೇವೆ. ಸೊ ಸ್ವಾಭಾವಿಕ ಸಂಖ್ಯೆಗಳು 1ರಿಂದ ಶುರುವಾಗ್ತದೆ, ಅನಂತದವರೆಗೆ ಸಾಗ್ತದೆ. ಆದ್ರೆ ಪೂರ್ಣ ಸಂಖ್ಯೆಗಳು ಶುರುವಾಗುವುದು 0ಯಿಂದ ಶುರುವಾಗುವ ಸ್ವಾಭಾವಿಕ ಸಂಖ್ಯೆಗಳನ್ನ ಏನಂತ ಹೇಳ್ತೇವೆ? ಪೂರ್ಣ ಸಂಖ್ಯೆಗಳು ಅಂತ ಹೇಳ್ತೇವೆ. ಹಾಗಾದರೆ ಎಲ್ಲಾ ಸ್ವಾಭಾವಿಕ ಸಂಖ್ಯೆಗಳು ಪೂರ್ಣ ಸಂಖ್ಯೆಗಳು? ಹೌದು, ಎಲ್ಲಾ ಸ್ವಾಭಾವಿಕ ಸಂಖ್ಯೆಗಳು. ನೋಡಿ ನಾನು ಬರೀತೇನೆ. ಎಲ್ಲಾ ಸ್ವಾಭಾವಿಕ ಸಂಖ್ಯೆಗಳು ಪೂರ್ಣ ಸಂಖ್ಯೆಗಳು. ಪೂರ್ಣ ಸಂಖ್ಯೆಗಳು. ಆದರೆ ಎಲ್ಲಾ ಪೂರ್ಣ ಸಂಖ್ಯೆಗಳು ಸ್ವಾಭಾವಿಕ ಸಂಖ್ಯೆಗಳಲ್ಲ. ಎಲ್ಲಾ ಪೂರ್ಣ ಸಂಖ್ಯೆಗಳು ಸ್ವಾಭಾವಿಕ ಸಂಖ್ಯೆಗಳಲ್ಲ. ಆಯ್ತಾ? ಯಾಕೆ ಎಲ್ಲ ಪೂರ್ಣ ಸಂಖ್ಯೆಗಳು ಸ್ವಾಭಾವಿಕ ಸಂಖ್ಯೆಗಳಲ್ಲ? ಯಾಕೆ ಹೇಳಿದ್ರೆ 0 ಅನ್ನೋದು ಪೂರ್ಣ ಸಂಖ್ಯೆ, ಆದ್ರೆ ಇದು ಸ್ವಾಭಾವಿಕ ಸಂಖ್ಯೆ ಅಡಿಯಲ್ಲಿ ಬರುವುದಿಲ್ಲ ಅಲ್ವಾ? 1 ಸ್ವಾಭಾವಿಕ ಸಂಖ್ಯೆ, ಅದು ಪೂರ್ಣ ಸಂಖ್ಯೆಯಲ್ಲಿ ಕೂಡ ಬರ್ತದೆ. ಹಾಗಾಗಿ 1 ಅನ್ನೋದು ಸ್ವಾಭಾವಿಕ ಸಂಖ್ಯೆಯೂ ಹೌದು, ಪೂರ್ಣ ಸಂಖ್ಯೆಯೂ ಹೌದು. ಹಾಗಾದ್ರೆ 1000 ಅನ್ನೋದು ಸ್ವಾಭಾವಿಕ ಸಂಖ್ಯೆಯೂ ಹೌದು, ಪೂರ್ಣ ಸಂಖ್ಯೆಯೂ ಹೌದು. ಆದರೆ 0 ಸ್ವಾಭಾವಿಕ ಸಂಖ್ಯೆ ಅಲ್ಲ. ಹಾಗಾಗಿ ಎಲ್ಲಾ ಪೂರ್ಣ ಸಂಖ್ಯೆಗಳು ಸ್ವಾಭಾವಿಕ ಸಂಖ್ಯೆಗಳಲ್ಲ. ಆದರೆ ಎಲ್ಲಾ ಸ್ವಾಭಾವಿಕ ಸಂಖ್ಯೆಗಳು ಏನಾಗಿದೆ, ಪೂರ್ಣ ಸಂಖ್ಯೆಗಳ ಅಡಿಗೆ ಬರ್ತದೆ ಅನ್ನೋದು ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ಕಲ್ತದ್ದು ನೀವು ಪೂರ್ಣಾಂಕಗಳ ಬಗ್ಗೆ. ಪೂರ್ಣಾಂಕಗಳು ಅಂದರೆ ಏನು? ಪೂರ್ಣಾಂಕಗಳು ಅಂತ ಹೇಳಿದ್ರೆ ಪೂರ್ಣ ಸಂಖ್ಯೆಗಳು ಮತ್ತು ಋಣ ಸಂಖ್ಯೆಗಳನ್ನೊಳಗೊಂಡ ಅತಿ ದೊಡ್ಡ ಒಂದು ಸಂಖ್ಯಾ ಸಂಗ್ರಹ ಏನಿದೆ ಅಲ್ಲ, ಅದನ್ನ ಪೂರ್ಣಾಂಕಗಳು ಅಂತ ಹೇಳ್ತೇವೆ. ಪೂರ್ಣಾಂಕಗಳಂದ್ರೇನು? ಪೂರ್ಣ ಸಂಖ್ಯೆಗಳು. ಪೂರ್ಣ ಸಂಖ್ಯೆಗಳು ಎಲ್ಲಿಂದ ಶುರುವಾಗ್ತದೆ? 0ಯಿಂದ ಶುರುವಾಗ್ತದೆ. 0ಯಿಂದ ಶುರುವಾಗುವ ಪೂರ್ಣ ಸಂಖ್ಯೆಗಳು ಮತ್ತೆ ಅದರೊಟ್ಟಿಗೆ ಋಣ ಸಂಖ್ಯೆಗಳು ಏನಿದೆ ನೋಡಿ, ಅದನ್ನ ಏನಂತ ಹೇಳ್ತೇವೆ? ಪೂರ್ಣಾಂಕಗಳು ಅಂತ ಹೇಳ್ತೇವೆ. ಇದಿಷ್ಟು ಪೂರ್ಣಾಂಕಗಳ ಬಗ್ಗೆ. ಹಾಗಾದ್ರೆ
ಇಲ್ಲಿ ನೋಡಿ, ನನ್ನನ್ನು ಒಮ್ಮೆ ಸ್ಮರಿಸಿ, ಒಮ್ಮೆ ನೆನಪಿಸ್ಕೊಳ್ಬೇಕಂತೆ. ಈಗ ಪೂರ್ಣ ಸಂಖ್ಯೆಗಳನ್ನ ನಾವು ಹೇಗೆ ಬರಿತೇವೆ? ಸಂಖ್ಯಾ ರೇಖೆಯಲ್ಲಿ, ಇದು ಸಂಖ್ಯಾ ರೇಖೆ ಅಲ್ವಾ? ಸಂಖ್ಯಾ ರೇಖೆಯಲ್ಲಿ ನಾವು ಪೂರ್ಣ ಸಂಖ್ಯೆಗಳನ್ನ ಹೇಗೆ ಬರಿತೇವೆ? ನಾವು ಈಗ ಇಲ್ಲಿ ಗುರುತಿಸಿದ್ದಾರೆ, ಎಲ್ಲಿಯಾದ್ರೂ ಒಂದು ಸೊನ್ನೆಯನ್ನ ಗುರುತಿಸುವುದು. ನಾನೀಗ ಬೇರೆ ಕಲರ್ ಅಲ್ಲಿ ಬರಿತೇನೆ, ಬ್ಲೂ ಕಲರ್ ಇರುವ ಕಾರಣ ಇದನ್ನ ಸೊನ್ನೆ ಅಂತ ಹೇಳಿ ಗುರುತಿಸ್ತೇನೆ. ಸೊನ್ನೆಯ ಬಲಬದಿಗೆ, ಸೊನ್ನೆಯ ಬಲಬದಿ ಅಂದ್ರೆ ನಿಮ್ಮ ಬಲಬದಿಗೆ, ಸೊನ್ನೆಯ ಬಲಬದಿಗೆ ಎಲ್ಲವೂ ಧನ ಸಂಖ್ಯೆಗಳು. ನಿಮ್ಮ ಬಲಬದಿ ಏನಿದೆ ಅಲ್ವಾ, ಅದಕ್ಕೆ ಎಲ್ಲ ನೀವೀಗ ಸೊನ್ನೆಯನ್ನ ಗುರುತಿಸಿದ ನಂತರ ನಿಮ್ಮ ಬಲಬದಿಯಲ್ಲಿ ಸೊನ್ನೆಯ ಬಲಬದಿ ಏನಿರ್ತದೆ ನೋಡಿ, ಅದೆಲ್ಲವೂ ಧನ ಸಂಖ್ಯೆಗಳು. ಸೊನ್ನೆಯ ಅಂದ್ರೆ ನಿಮ್ಮ ಎಡಬದಿ ಅಂದ್ರೆ ಸೊನ್ನೆಯಿಂದ ಈಚೆ ಬರುವಂತಹದ್ದು ಎಲ್ಲವೂ ಏನಾಗಿರ್ತದೆ? ಋಣ ಸಂಖ್ಯೆಗಳಾಗಿರ್ತದೆ. ಇದು ನೆನಪಿಟ್ಕೊಳ್ಬೇಕು, ಆಯ್ತಾ? ಧನ ಸಂಖ್ಯೆಗಳು ಮತ್ತೇನು? ಋಣ ಸಂಖ್ಯೆಗಳು. ಧನ ಸಂಖ್ಯೆಗಳು ಮತ್ತು ಋಣ ಸಂಖ್ಯೆಗಳು. ಸೊನ್ನೆ ಬರ್ದೆ ಅದರ ಬಲಬದಿಗೆ ಏನಾಗ್ತದೆ? ಇಲ್ಲಿ 1, ಇದು 2 ಧನ, ಆಯ್ತಾ? ಇದು 3, 4, 5, 6, 7. ಇದ್ರೆ ಈಚೆ ಬದಿ ಏನಿದೆ ನೋಡಿ, ಅದು -1, -2, -3, -4, -5. ಹೀಗೆ ಬರೀಲಿಕ್ಕೆ ಸೊನ್ನೆಯಿಂದ ಶುರು ಆಗುವುದು ಒಂದೇ. ಕೆಲವೊಮ್ಮೆ ತಪ್ಪು ಬರೀತೀನಿ, -5, -6 ಮತ್ತೆ 0, 1, 2 ಎಲ್ಲ ಬರೀತೀನಿ. ಹಾಗೆ ಬರೀಲಿಕ್ಕಿಲ್ಲ. ಫಸ್ಟ್ಗೆ ಸೊನ್ನೆಯನ್ನ ಗುರುತಿಸ್ಬೇಕು. ನಿಮ್ಮ ಬಲಬದಿಗೆ ಅಂದ್ರೆ ಸೊನ್ನೆಯಿಂದ ನಿಮ್ಮ ಬಲಬದಿಗೆ ಏನಿದೆ ನೋಡಿ, ಅದೆಲ್ಲವೂ ಧನ ಸಂಖ್ಯೆಗಳು. ನಿಮ್ಮ ಎಡಬದಿ, ಸೊನ್ನೆಯಿಂದ ನಿಮ್ಮ ಎಡಬದಿಗೆ ಏನಿದೆ ನೋಡಿ, ಅದೆಲ್ಲವೂ ಋಣ ಸಂಖ್ಯೆಗಳಾಗಿರ್ತದೆ. ಅಂದ್ರೆ ಅದು ಕೂಡ -1, -2, -3 ಅಂತ ಹೇಳಿ ಬರಿಬೇಕು. ಈಗ ನಾನೊಂದು ಹೇಳ್ತೇನೆ, ಆ ಸಂಖ್ಯೆಗಳನ್ನ ಗುರುತಿಸ್ಬೇಕು, ಆಯ್ತಾ? ನಾನು ಕೆಲವು ಸಂಖ್ಯೆಗಳನ್ನ ಹೇಳ್ತೇನೆ, ಅದನ್ನ ಗುರುತಿಸ್ಬೇಕು. -4 ಎಲ್ಲಿದೆ? ಇಲ್ಲಿದೆ ಅಲ್ವಾ? ಇದನ್ನ ಗುರುತಿಸೋಣ ನೋಡಿ. 4. 0 ಎಲ್ಲಿದೆ? ಇಲ್ಲಿದೆ, ಗುರುತಿಸೋಣ. -1 ಇಲ್ಲಿದೆ. -4 ಇಲ್ಲಿದೆ. ಇದನ್ನ ಈಗ ನಾವು ಏರಿಕೆ ಕ್ರಮದಲ್ಲಿ ಹೇಗೆ ಬರೆಯುವುದು? ಇದನ್ನ ನಾನೀಗೇನ್ ಬರಿಬೇಕು? ಏರಿಕೆ ಕ್ರಮದಲ್ಲಿ ಬರಿಬೇಕು. ಏರಿಕೆ ಕ್ರಮದಲ್ಲಿ ಬರಿಬೇಕು. ಯಾವುದನ್ನ? ಗುರುತಿಸಿದ ಸಂಖ್ಯೆಗಳನ್ನ, ಆಯ್ತಾ? ಗುರುತಿಸಿದ ಸಂಖ್ಯೆಗಳನ್ನ ಏರಿಕೆ ಕ್ರಮದಲ್ಲಿ ಬರೆಯುವಾಗ ನೋಡಿ, ಏರಿಕೆ ಕ್ರಮದಲ್ಲಿ ಹೇಗೆ ಬರೆಯುವುದಂತ ಹೇಳಿ, ಎಡದಲ್ಲಿ ಋಣ ಸಂಖ್ಯೆಗಳಿವೆ, ಬಲದಲ್ಲಿ ಧನ ಸಂಖ್ಯೆಗಳಿವೆ. ಎಡದಿಂದ ಬಲಕ್ಕೆ ಹೋಗುವಾಗ ಸಂಖ್ಯೆಗಳು ಹೇಗಿದೆ ಹಾಗೆಯೇ ಇದನ್ನ ಮುಟ್ಲಿಕ್ಕೆ ಹೋಗ್ಬೇಡಿ, ಸಂಖ್ಯಾ ರೇಖೆಯಲ್ಲಿ ಇದೆ. ಈಗ ಎಡದಿಂದ ಗುರುತಿಸಿದಂತಹ ಸಂಖ್ಯೆಗಳನ್ನ ಬಲಬದಿಗೆ ಹೋಗುವಾಗ ಅದೇನಾಗ್ತದೆ? ಏರ್ತಾ ಹೋಗ್ತದೆ, ಆಯ್ತಾ? ಇದೇನಾಗ್ತದೆ? ಏರ್ತಾ ಹೋಗ್ತದೆ. ಏರಿಕೆ ಕ್ರಮದಲ್ಲಿ ಬರೆಯುವಾಗ, ಏರಿಕೆ ಕ್ರಮ ಅಂದ್ರೆ ಏನು? ಸಣ್ಣ ತರಗತಿಯಲ್ಲಿ ನೀವು ಕಲ್ತಿದ್ದೀರಿ ಅಲ್ವಾ? 1ನೇ 2ನೇ ಕಲ್ತಿದ್ದೀರಿ. ಏರಿಕೆ ಕ್ರಮ ಅಂದ್ರೇನು? ಸಣ್ಣದ್ರಿಂದ ದೊಡ್ಡ ಸಂಖ್ಯೆಗಳನ್ನ ಬರೆಯುವುದು. ಹಾಗಾದ್ರೆ ಇದರಲ್ಲಿ ಅತಿ ಸಣ್ಣ ಸಂಖ್ಯೆ ಯಾವುದು? ಗುರುತಿಸಿದ್ರಲ್ಲಿ ಅತಿ ಸಣ್ಣ ಸಂಖ್ಯೆ ಯಾವುದು? ಗುರುತಿಸಿದ್ರಲ್ಲಿ ಅತಿ ಸಣ್ಣ ಸಂಖ್ಯೆ ಮೊದಲಿಗೆ -4, ಅನಂತರ -1, ಅನಂತರ ಬರುವಂತಹದ್ದು 0, ಅನಂತರ ಬರುವಂತಹದ್ದು 4. ಇದು ಏರಿಕೆ ಕ್ರಮ ಆಗಿದೆ. ಇದನ್ನ ಸರಿಯಾದ ಕ್ರಮದಲ್ಲಿ ಹೇಗೆ ನಾವು ಬರಿತೇವೆ? ಏರಿಕೆ ಕ್ರಮಗಳಿಂದ -4, -1, 0, 4. ಇದೇನಾಗಿದೆ? ಇದು ಏರಿಕೆ ಕ್ರಮದಲ್ಲಿ ಬರ್ದದ್ದು. ನಾವು ಇದಕ್ಕೊಂದು ಟ್ರಿಕ್ ಹೇಳ್ತೇನೆ. ಟ್ರಿಕ್ ಅಂತ ಹೇಳಿದ್ರೆ ನಿಮಗೆ ನೆನಪಿರ್ಲಿಕ್ಕೆ, ಸಂಖ್ಯಾ ರೇಖೆಯ ಎಡದಿಂದ ಬಲಕ್ಕೆ ಹೋಗುವಾಗ ಅದು ಏರಿಕೆ ಕ್ರಮ ಆಗ್ತದೆ. ನೋಡಿ, ಇಲ್ಲಿ ಬರಿತೇನೆ. ಸಂಖ್ಯಾ ರೇಖೆಯ ಎಡದಿಂದ ಬಲಕ್ಕೆ ಏರಿಕೆ ಕ್ರಮ. ಸಂಖ್ಯಾ ರೇಖೆಯ ಎಡದಿಂದ ಬಲಕ್ಕೆ ಏನಾಗ್ತದೆ? ಏರಿಕೆ ಕ್ರಮ ಆಗ್ತದೆ. ಇದನ್ನ ನೆನಪಿಟ್ಕೊಳ್ಳಿ. ಈಗ ಇನ್ನೊಂದು ಏನಿದೆ, ಅಲ್ಲಿ ಏನ್ ಕಾಣ್ತಾ ಉಂಟು? ಇನ್ನೊಂದು ಸಂಖ್ಯಾ ರೇಖೆ ಇದೆ. ಇಲ್ಲಿ ಕೂಡ ಮೊದಲಿಗೆ ನಾವು 0 ಗುರುತಿಸೋಣ. ಓಕೆ, 0 ಇಲ್ಲಿಗೆ ನಾನು ಗುರುತಿಸಿದೆ. ಇದ್ರ ಬಲಬದಿ, ನನ್ನ ಬಲಬದಿ 0ಯಿಂದ ಈಚೆಗೆ ಎಲ್ಲವೂ ಏನಾಗಿದೆ? ಧನ ಸಂಖ್ಯೆಗಳು. ಇದು 1, ಇದು 2, ಇದು 3, ಇದು 4, ಇದು 5, ಇದು 6. ಇದೇನಾಗಿದೆ? ಇದು -1, -2, -3, -4, -5, -6. ಓಕೆ, ಈಗ ನಾನು ಆಚೆ ಈಚೆ ಎಲ್ಲವೂ 6 ಮಾಡಿದೆ. ಈಗ ಇದರಲ್ಲಿ ಕೆಲವು ಸಂಖ್ಯೆಗಳನ್ನ ಗುರುತಿಸಬೇಕು.
ಆಯ್ತಾ? ನಾನು ಹೇಳ್ತೇನೆ, ನೀವು ನಿಮ್ಮ ಪುಸ್ತಕದಲ್ಲಿ ಮಾಡಿಕೊಳ್ಳಿ ಮತ್ತೆ ಗುರುತಿಸ್ಕೊಳ್ಬೇಕು. -3 -3 ಎಲ್ಲಿದೆ? ಇಲ್ಲಿದೆ ಅಲ್ವಾ? ಇದು -3 ಗುರುತಿಸಿದೆ. -6 -6ನ್ನ ಇಲ್ಲಿ ಗುರುತಿಸಿದೆ. 0 ಇಲ್ಲಿದೆ ಗುರುತಿಸಿದೆ. 2 ಇಲ್ಲಿ ಕಾಣ್ತಾ ಉಂಟು ಗುರುತಿಸಿದೆ. 5 ಇಲ್ಲಿ ಕಾಣ್ತಾ ಉಂಟು ಗುರುತಿಸಿದೆ. ಇದನ್ನ ಈಗ ನಾವು ಇಳಿಕೆ ಕ್ರಮದಲ್ಲಿ ಬರಿಬೇಕು. ಯಾವ ಕ್ರಮದಲ್ಲಿ ಬರಿಬೇಕು? ಇಳಿಕೆ ಕ್ರಮದಲ್ಲಿ ಬರಿಬೇಕು. ಹೇಗೆ ಬರೆಯುವುದು ಇಳಿಕೆ ಕ್ರಮದಲ್ಲಿ? ಆಗ ನಾವೇನ್ ಮಾಡಿದೆವು? ಏರಿಕೆ ಕ್ರಮಕ್ಕೆ ಎಡದಿಂದ ಬಲಕ್ಕೆ ಹೋದೆವು. ಈಗ ನಾವೇನ್ ಮಾಡ್ಬೇಕು? ಉಲ್ಟ ಬರ್ಬೇಕು. ಬಲದಿಂದ ಎಡಕ್ಕೆ ಬರುವಾಗ ಇಳಿಕೆ ಕ್ರಮ ಅಂದ್ರೇನು? ದೊಡ್ಡದಿಂದ ಸಣ್ಣ 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 ಸಣ್ಣದಾಗ್ತಾ ಹೋಗುದು, ಸಣ್ಣ ಸಣ್ಣ ಸಂಖ್ಯೆಗಳು ಸಿಗುವುದು ಅಲ್ವಾ? ಹಾಗಾದ್ರೆ ಈಗ ನಾವು ಉಲ್ಟ ಬರ್ಬೇಕು. ಬಲದಿಂದ ಎಡಕ್ಕೆ ಬರುವಾಗ ಏನ್ ಸಿಗ್ತಾ ಇದೆ? ಅವೆಲ್ಲವೂ ಸಂಖ್ಯೆಗಳು ಇಳಿಕೆ ಕ್ರಮದಲ್ಲಿ ಇದೆ. ಅಂದ್ರೆ ಈಗ ನಾನು ಗುರುತಿಸಿದ ಸಂಖ್ಯೆಗಳನ್ನ ಈಗ ನಾನು ಬರೀತೇನೆ ನೋಡಿ. ಏನಿದೆ? ಓಕೆ, ಫಸ್ಟಿಗೆ ಬರುವುದು ಇಳಿಕೆ ಕ್ರಮದಲ್ಲಿ ಬರುವುದು ದೊಡ್ಡ ಸಂಖ್ಯೆ. ಹಾಗಾದ್ರೆ ಇದರಲ್ಲಿ ಇರುವುದ್ರಲ್ಲಿ ದೊಡ್ಡ ಸಂಖ್ಯೆ 5 ಆಯ್ತಾ? ಅನಂತರ ಇರುವುದು ಯಾವುದು ನೋಡಿ? ಇಲ್ಲಿಂದ ಹೀಗೆ ಬರ್ಲಿಕ್ಕೆ ಹೀಗೆ ಬರುವುದನ್ನ ಏನಂತ ಹೇಳ್ತೇವೆ? ಇಳಿಕೆ ಕ್ರಮ ಅಂತ ಹೇಳ್ತೇವೆ. ಇಳಿಕೆ ಕ್ರಮ. ಹೀಗೆ ಹೋಗುವುದನ್ನ ಇಲ್ಲಿ ನೋಡಿ, ಹೀಗೆ ಹೋಗುವುದನ್ನ ಏರಿಕೆ ಕ್ರಮ ಅಂತ ಹೇಳ್ತೇವೆ. ಆಯ್ತಾ? 5 ಮೊದಲಿಗೆ, ಅನಂತರ ದೊಡ್ಡದಿರುವುದು 2, ಅನಂತರ ದೊಡ್ಡ ಸಂಖ್ಯೆ ಅಂತ ಇರುವುದು 0, ಅನಂತರ ಇರುವಂತಹ ದೊಡ್ಡ ಸಂಖ್ಯೆ -3, ಅನಂತರ ಇರುವಂತಹ ಅತೀ ಸಣ್ಣ ಸಂಖ್ಯೆ -6. ಇದೇನಾಗಿದೆ? ಇಳಿಕೆ ಕ್ರಮದಲ್ಲಿ ಬರ್ದದು. ಗೊತ್ತಾಯ್ತಾ ನಿಮಗೆ ಹೇಗೆ ಏರಿಕೆ ಕ್ರಮದಲ್ಲಿ ಬರೆಯುವುದು, ಹೇಗೆ ಇಳಿಕೆ ಕ್ರಮದಲ್ಲಿ ಬರೆಯುವುದು ಅಂತ ಹೇಳಿ? ಮೊದಲಿಗೆ ಸರಿಯಾಗಿ ಕಲಿಬೇಕು ನೀವು ಹೇಗೆ ಸಂಖ್ಯೆಗಳನ್ನ ಸಂಖ್ಯಾ ರೇಖೆಯಲ್ಲಿ ಬರೆಯುವುದಂತ ಹೇಳಿ. ಅನಂತರ ಏನ್ ಮಾಡ್ಬೇಕು? 0 ಅಂದ್ರೆ 0 ಇದ್ದ ನಂತರ ನಿಮ್ಮ ಬಲಭಾಗಕ್ಕೆ ಧನ ಸಂಖ್ಯೆಗಳು ಬರ್ತದೆ, ನಿಮ್ಮ ಎಡಭಾಗಕ್ಕೆ ಋಣ ಸಂಖ್ಯೆಗಳು ಬರ್ತದೆ. ಏರಿಕೆ ಕ್ರಮದಲ್ಲಿ ಇಷ್ಟು ಬರೆದ ನಂತರ ಈಗ ನಿಮ್ಗೆ ಐಡಿಯಾ ಬರ್ತದೆ. ಸಂಖ್ಯಾ ರೇಖೆಗಳನ್ನ ಬರೆದ ನಂತರ ನಿಮ್ಗೆ ಐಡಿಯಾ ಬರ್ತದೆ ಯಾವುದು ಎಡ ಬದಿಯಲ್ಲಿ ಇರ್ತದೆ, ಯಾವುದು ಬಲ ಬದಿಯಲ್ಲಿ ಇರ್ತದೆ ಅಂತ ಹೇಳಿ. ಏರಿಕೆ ಕ್ರಮದಲ್ಲಿ ಇದನ್ನ ಹೇಗೆ ಬರೆಯುವುದು? ಎಡದಿಂದ ಬಲಕ್ಕೆ ಹೋಗ್ತಾ ಇರ್ಬೇಕಾದ್ರೆ ಅದನ್ನು ಏರಿಕೆ ಕ್ರಮ ಅಂತ ಹೇಳ್ತಾರೆ. ಬಲದಿಂದ ಎಡಕ್ಕೆ ಬರ್ತಾ ಇರ್ಬೇಕಾದ್ರೆ ಅದನ್ನ ಏನಂತ ಹೇಳ್ತೇವೆ? ಇಳಿಕೆ ಕ್ರಮ ಅಂತ ಹೇಳ್ತೇವೆ. ಹಾಗಾದ್ರೆ ಬರಿತೇನೆ ನಾನಿಲ್ಲಿ ನೋಡಿ. ಆಗ ಬರ್ದ ಹಾಗೆ ಸಂಖ್ಯಾ ರೇಖೆಯ ಬಲದಿಂದ ಎಡಕ್ಕೆ ಇಳಿಕೆ ಕ್ರಮ ಆಗಿರ್ತದೆ. ಆಯ್ತಾ? ಬಲದಿಂದ ಎಡಕ್ಕೆ ಏನಾಗಿರ್ತದೆ? ಇದು ಇಳಿಕೆ ಕ್ರಮ ಆಗಿರ್ತದೆ. ಇಷ್ಟು ನೆನಪುಂಟ ನಿಮಗೆ? ನೆನಪಿದ್ಯಾ? ನೆನಪಿಡ್ಬಹುದಲ್ವಾ? ಸುಲಭ ಇದೆ, ಕಷ್ಟ ಏನಿಲ್ಲ. ಹಾಗಾದ್ರೆ ಮುಂದಕ್ಕೆ ಹೋಗೋಣ ನಾವು. ಪೂರ್ಣಾಂಕಗಳ ಸಂಕಲನ ಮತ್ತು ವ್ಯವಕಲನ. ಸಂಕಲನ ಮತ್ತು ವ್ಯವಕಲನವನ್ನ ಹೇಗೆ ಮಾಡುವಂತಹದು? ಹೇಗೆ ಮಾಡಬಹುದು ಸಂಕಲನ ಮತ್ತು ವ್ಯವಕಲನ? ನಾವೀಗ ಕಲಿಯುವಾಗ ರೂಲ್ಸ್ ಅನ್ನ ಮತ್ತೆ ಹೇಳಿ ಕೊಡ್ತೇನೆ. ನಾನು ಇನ್ನೊಂದು ಸಣ್ಣ ವಿಡಿಯೋ ಮಾಡ್ತೇನೆ ರೂಲ್ಸ್ ಅನ್ನ ಹೇಗೆ ಅಂತ ಹೇಳಿ. ಅದಕ್ಕಿಂತ ಮುಂಚೆ ಈಗ ನಾವು ಕಲಿಯುವಂತಹದು ಸಂಖ್ಯಾ ರೇಖೆಯ ಮೇಲೆ. ಆಯ್ತಾ? ಸಂಖ್ಯಾ ರೇಖೆಯ ಮೇಲೆ. ಸಂಖ್ಯಾ ರೇಖೆ ನಿಮ್ಗೆ ಒಮ್ಮೆ ಬಂದ್ರೆ ಮತ್ತೆ ನೀವು ಸಂಖ್ಯಾ ರೇಖೆಯಲ್ಲಿ ಗುರುತಿಸ್ಲಿಕ್ಕೆ ನಿಮ್ಗೊಮ್ಮೆ ಬಂದ್ರೆ ಮತ್ತೆ ಅದನ್ನ ಮಾಡಬಹುದು. ಆಯ್ತಾ? ಸಂಖ್ಯಾ ರೇಖೆಯ ಮೇಲೆ ನಾವೀಗ ಮಾಡ್ತಾ ಇದ್ದೇವೆ. ಏನಾಗಿದೆ? ಪೂರ್ಣಾಂಕಗಳ ಸಂಕಲನ ಮತ್ತು ವ್ಯವಕಲನ. ಮೊದಲನೆಯದು ನೋಡಿ, 2 ಧನ ಪೂರ್ಣಾಂಕಗಳನ್ನ ಕೂಡುವಾಗ ನಾವು ಬಲಕ್ಕೆ ಚಲಿಸ್ತೇವೆ. ನೋಡಿ, ಧನ ಪೂರ್ಣಾಂಕಗಳನ್ನು ಒಂದು ಉದಾಹರಣೆ ಕೊಡ್ತೇನೆ. ಉದಾಹರಣೆ 2 + 4. ಇದೊಂದು ಏನಾಗಿದೆ? ಒಂದು ಸಂಖ್ಯಾ ಇದು. ಆಯ್ತಾ? ಸಂಖ್ಯಾ ರೇಖೆ. ಇಲ್ಲಿ 0 ಇದೆ, ಇಲ್ಲಿ 1, ಇಲ್ಲಿ 2, ಇಲ್ಲಿ 3, ಇಲ್ಲಿ 4, 5, 6, 7, 8, 9. ಇದು ಮುಂದುವರಿತಾ ಹೋಗ್ತದೆ. ಆಯ್ತಾ? ಅನಂತದವರೆಗೆ. 2 ಕಡೆಗಳಲ್ಲಿ ಕೂಡ ಇಲ್ಲಿ -1 ಇದೆ, -2 ಇದೆ. 2 ಎಲ್ಲಿ ಉಂಟು? ಸ್ಪಾಟ್ ಮಾಡಿ ನೋಡೋಣ. 2 ಎಲ್ಲಿ ಉಂಟಂತ ಹೇಳಿ. ಇಲ್ಲಿ ಇದೆ 2 ಅಲ್ವಾ? ಈಗ ಧನ ಸಂಖ್ಯೆಗಳನ್ನ ಕೂಡಿಸ್ತಾ ಇದ್ದೀರಿ. +4 ಅನ್ನ ಕೂಡಿಸ್ತಾ ಇದ್ದೀರಿ ಅಲ್ವಾ? +4 ಅನ್ನೋದನ್ನ ಕೂಡಿಸ್ತಾ ಇದ್ದೀರಿ. +4 ಅನ್ನ ಕೂಡಿಸುವುದಾದ್ರೆ ನಾವು 4 ಸ್ಟೆಪ್ 2ರಿಂದ ಬಲಭಾಗಕ್ಕೆ ಹಾರಬೇಕು. ಅಂದ್ರೆ 2ರಿಂದ ಇಲ್ಲಿಂದ 4 ಸ್ಟೆಪ್ ಬಲಭಾಗಕ್ಕೆ ಹಾರಬೇಕು. 1, 2, 3, 4. ಉತ್ತರ ಎಷ್ಟು ಬಂತು ನಮಗೆ? ಉತ್ತರ ಬಂದದ್ದು
6. ಎರಡು ಧನಪೂರ್ಣ ಸಂಖ್ಯೆಗಳನ್ನ ನೀವು ಪೂರ್ಣಾಂಕಗಳನ್ನ ಕೂಡಿಸುವಾಗ ನಾವ್ ಯಾವತ್ತು ಎಲ್ಲಿಗೆ ಚಲಿಸ್ಬೇಕು? ಬಲಬದಿಗೆ ಚಲಿಸ್ಬೇಕು. ನೆನಪಿಟ್ಕೊಳ್ಳಿ, ಬಲಬದಿಗೆ ಚಲಿಸ್ಬೇಕು. ಇದನ್ನ ಬಿಟ್ಟು ನಾನು ರೂಲ್ ಹೇಳ್ತೇನೆ, ಪೂರ್ಣಾಂಕಗಳ ಸಂಕಲನ ಮತ್ತು ವ್ಯವಕಲನ ಹೇಗಿರ್ತದೆ ಅಂತ ಹೇಳಿ. ಈಗ ಇಷ್ಟು ನಿಮಗೆ ನೆನಪಿದ್ಯಾ? ನೆನಪಿಟ್ಕೊಳ್ಬಹುದಲ್ವಾ? ಸೊ ಎರಡು ಪೂರ್ಣಾಂಕಗಳನ್ನ ಇದು ನೆನಪಿಟ್ಕೊಳ್ಬಹುದು, ಆ ರೂಲ್ ಅನ್ನ ಕೂಡ ನೆನಪಿಟ್ಕೊಳ್ಬಹುದು. ಧನ ಪೂರ್ಣಾಂಕಗಳನ್ನ ಕೂಡಿಸುವಾಗ ನಾವ್ ಯಾವತ್ತು ಎಲ್ಲಿಗೆ ಚಲಿಸ್ಬೇಕು? ಬಲಭಾಗಕ್ಕೆ ಚಲಿಸ್ಬೇಕು. ಕೆಲವರಿಗೆ ಯಾಕೆ ನಾನು ಇದನ್ನ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಕೆಲವರಿಗೆ ರೂಲ್ ನೆನಪಿಟ್ಕೊಳ್ಳುವುದಕ್ಕಿಂತ ಅದು ಕನ್ಫ್ಯೂಷನ್ ಜಾಸ್ತಿ ಕೆಲವರಿಗೆ, ಆಯ್ತಾ? ಆಗ ಅಂತವರಿಗೆ ಏನಾಗ್ತದೆ ಅಂತ ಹೇಳಿದ್ರೆ, ಈ ಸಂಖ್ಯಾ ರೇಖೆಗಳನ್ನ ನೋಡುವಾಗ ಸುಲಭದಲ್ಲಿ ಅವರಿಗೆ ನೆನಪಿಟ್ಕೊಳ್ಬಹುದು. ಸೊ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೇನೆ. ಓಕೆ, 2ರಿಂದ 4 ಸ್ಟೆಪ್ ಹಾರಿದಾಗ ಏನಾಗ್ತದೆ? ನಮ್ಗೆ 6 ಸಿಗ್ತದೆ. ಈಗ ನೋಡಿ, ಎರಡನೇ ಒಂದು ಪಾಯಿಂಟ್ ಏನಿದೆ, ಋಣ ಪೂರ್ಣಾಂಕಗಳನ್ನ ಕೂಡಿಸುವಾಗ ನಾವು ಎಡಕ್ಕೆ ಚಲಿಸುತ್ತೇವೆ. ಋಣ ಪೂರ್ಣಾಂಕಗಳು ಉದಾಹರಣೆ ಒಂದು ಕೊಡ್ತೇನೆ ನೋಡಿ. ಉದಾಹರಣೆ -2 ಪ್ಲಸ್ -1, ಆಯ್ತಾ? -2 ಪ್ಲಸ್ -1 ಸಂಖ್ಯಾ ರೇಖೆಯನ್ನ ಮಾಡ್ತೇನೆ ನೋಡಿ. ಇಲ್ಲಿ 0 ಇದೆ, ಇದು 1, ಇದು 2, ಅದಿರ್ಲಿ ಹಾಗೆ. ನಾನು ಮೈನಸ್ ನಂಗೆ ಜಾಸ್ತಿ ಬೇಕಾದ ಕಾರಣ ಇಲ್ಲಿ ಮಾಡ್ತೇನೆ. -1, -2, -3, -4. ಈಗ ಮೊದಲ ಸಂಖ್ಯೆ ಯಾವುದು? ಮೈನಸ್ ಎಷ್ಟಿದೆ? -2 ಇದೆ. -2 ಎಲ್ಲಿದೆ? ಇಲ್ಲಿದೆ. -2 ಇದ್ದಾಗ ನೋಡಿ, ನಾವು ಕಳೀತಾ ಇದ್ದೇವೆ, ಕೂಡಿಸ್ತಾ ಇದ್ದೇವೆ. ಆದ್ರೆ ಎರಡೂ ಕೂಡ ಏನಾಗಿದೆ? ಋಣ ಸಂಖ್ಯೆಗಳಾಗಿದೆ. ಆಗ ನಾವು ಎಲ್ಲಿಗೆ ಚಲಿಸ್ಬೇಕು? ಎಡಭಾಗಕ್ಕೆ ಚಲಿಸ್ಬೇಕು, ಕೂಡಿಸ್ಬೇಕು. ಇಲ್ಲಿಂದ ಇದಕ್ಕೆ ನೆಕ್ಸ್ಟ್ ಗೆ ಹಾರುದು. ಇಲ್ಲಿಂದ ಎಲ್ಲಿಗೆ ಹಾರುದು? ಎಡಭಾಗಕ್ಕೆ ಹಾರುದು. ಒಂದು ಸ್ಟೆಪ್ -1 ಹಾರುದು. ಎಷ್ಟು ಸಿಕ್ಕಿತು ನಮಗೆ? -3 ಸಿಕ್ಕಿತು. ಹಾಗಾದ್ರೆ ಇಲ್ಲಿ ಉತ್ತರ ಏನಾಗ್ತದೆ? -3 ಆಗ್ತದೆ. -3 ಆಗ್ತದೆ. ಇದನ್ನ ಬಿಟ್ಟು ಬೇರೆ ರೀತಿ ಹೇಳಿಕೊಡ್ತೇನೆ ನೋಡಿ. ಜಸ್ಟ್ ನಿಂತ್ಕೊಳ್ಳಿ. ಇಲ್ಲಿ ಒಬ್ಬ ಮನುಷ್ಯ ನಿಂತಿದ್ದಾನೆ. ಎಲ್ಲಿದ್ದಾನೆ ಈಗ? ಅವನು -2ರಲ್ಲಿ ಇದ್ದಾನೆ. ಈಗ ಅವನಿಗೆ ಕೂಡಿಸ್ಬೇಕು, ಒಂದನ್ನ ಕೂಡಿಸ್ಬೇಕು. ಹೇಗೆ ಕೂಡಿಸುದು? ಅವನು ಎಲ್ಲಿಗೆ ತಿರ್ಗಬೇಕೀಗ? ಎಡಭಾಗಕ್ಕೆ ತಿರ್ಗಬೇಕು. ಅವನು ಎಡಭಾಗದಿಂದ ಇಲ್ಲಿಂದ ಇಲ್ಲಿಗೆ ಒಂದು ಸ್ಟೆಪ್ ಹಾರಿದ. ಹಾಗಾದ್ರೆ ಇಲ್ಲಿಗೆ ಎಷ್ಟಾಯ್ತು? -3 ಆಯ್ತು. ನೆನಪಿಟ್ಕೊಳ್ಬಹುದಲ್ಲ ಇದನ್ನ? ಓಕೆ, ಮೂರನೇ ಒಂದು ಪಾಯಿಂಟ್ ಏನಿದೆ ಅದಕ್ಕೆ ಹೋಗೋಣ. ಧನ ಪೂರ್ಣಾಂಕಗಳನ್ನ ಕಳೆಯುವಾಗ ನಾವು ಎಡಕ್ಕೆ ಚಲಿಸುತ್ತೇವೆ. ಧನ ಪೂರ್ಣಾಂಕಗಳನ್ನ ಕಳೆಯುವಾಗ ಎಡಕ್ಕೆ ಚಲಿಸುತ್ತೇವೆ. ಉದಾಹರಣೆ ನೋಡಿ, ಎರಡು ಧನ ಪೂರ್ಣಾಂಕಗಳು 4 -3, ಆಯ್ತಾ? ಈಗ ಒಂದು ಸಂಖ್ಯಾ ರೇಖೆ ಮಾಡ್ತೇನೆ ನೋಡಿ. 0, 1, 2, 3, 4, 5, 6, 7. ಇಲ್ಲಿ -1, -2, -3. ಎಲ್ಲಿದ್ದೇವೆ ನಾವು? ಫಸ್ಟ್ ಸಂಖ್ಯೆಯಲ್ಲಿದೆ 4. 4ಅನ್ನ ಗುರುತಿಸಿಕೊಳ್ಳಿ. ಓಕೆ, ಇಲ್ಲಿ ಗುರುತಿಸಿದೆ ಈಗ 4. ಈಗ ನಾವು ಎಲ್ಲಿಗೆ? ಕಡಿಮೆ ಏನ್ ಮಾಡ್ಬೇಕು? ಕಳೆಯುವುದಲ್ವಾ? ಕಡಿಮೆ ಈಚೆಗೆ ಹಾರಬೇಕು. ಎಲ್ಲಿಗೆ ಹಾರುದು? ಎಡಬದಿಗೆ. ಇಲ್ಲೊಬ್ಬ ನಿಂತಿದ್ದಾನೆ. ಓಕೆ, ರಾಜು ಅನ್ನೋ ವ್ಯಕ್ತಿ ಇಲ್ಲಿ ನಿಂತಿದ್ದಾನೆ. ಅವನಿಗೆ ಎಲ್ಲಿಗೆ ಸಾಗ್ಬೇಕು? ಎಡಭಾಗಕ್ಕೆ. ಈಚೆ ಮುಖ ಮಾಡ್ತಾನೆ ನೋಡು, ಈಚೆ ಮುಖ ಮಾಡ್ತಾನೆ. ಎಷ್ಟು ಸ್ಟೆಪ್ ಹಾರಬೇಕು? 3 ಸ್ಟೆಪ್. ಹಾಗಾದ್ರೆ 1, 2, 3. ಉತ್ತರ ಎಷ್ಟು ಬಂತು? 1 ಬಂತು. 4ರಿಂದ 3 ಕಳೆದ್ರೆ ಎಷ್ಟು ಉತ್ತರ? 1. ಅರ್ಥ ಆಯ್ತಲ್ವಾ ಇದು? ಕೊನೆಯದಾಗಿ ನೋಡಿ, ಏನು? ಋಣ ಪೂರ್ಣಾಂಕಗಳನ್ನು ಕಳೆಯುವಾಗ ನಾವು ಎಲ್ಲಿಗೆ ಚಲಿಸ್ಬೇಕು? ಬಲಭಾಗಕ್ಕೆ ಚಲಿಸ್ಬೇಕು. ಎಲ್ಲಿಗೆ ಚಲಿಸ್ಬೇಕು? ಬಲಭಾಗಕ್ಕೆ ಚಲಿಸ್ಬೇಕು. ಉದಾಹರಣೆ ಕೊಡ್ತೇನೆ. -3 -2, ಆಯ್ತಾ? ಇದು ಸಂಖ್ಯಾ ರೇಖೆ 0, 1, 2, 3, 4. ಇಲ್ಲೇನಾಗಿದೆ? -1, -2, -3, -4, -5, -6, -7. ಈಗ ನೋಡಿ, ಇದನ್ನ ಹೇಗೆ ಗುರುತಿಸುದು? ನೀವು ಯಾವತ್ತೂ ಸಂಖ್ಯಾ ರೇಖೆಯನ್ನ ಮಾಡುವಾಗ ಸ್ಕೇಲ್ ಉಪಯೋಗಿಸ್ಬೇಕು. ನೆನಪಿಟ್ಕೊಳ್ಳಿ, ಸ್ಕೇಲ್ ಉಪಯೋಗಿಸ್ಬೇಕು. ಮತ್ತೆ ಸ್ಕೇಲ್ ಅಲ್ಲಿ ಕಾಣುವಂತಹ ಅಲ್ಲಿ ಏನಿದೆ ಮೆಷರ್ಮೆಂಟ್ ಏನಿದೆ ಅಲ್ಲ, ಅದನ್ನ 1 ಸೆಂಟಿಮೀಟರ್ಗೆ ಗುರುತಿಸುವಂತಹದ್ದು. ಆಯ್ತಾ?
ನೀವು ಒಟ್ರಾಶಿ ನಾನ್ ಮಾಡಿದ ಹಾಗೆ ಮಾಡ್ಬೇಡಿ. ನನಗೆ ಇಲ್ಲಿ ಸ್ಕೇಲ್ ಉಪಯೋಗಿಸ್ಲಿಕ್ಕೆ ಆಗ್ತದೆ, ಆದ್ರೆ ಏನಾಗ್ತದೆ ಅಂತ ಹೇಳಿದ್ರೆ ತುಂಬಾ ಟೈಮ್ ತಗೊಳ್ತದೆ, ಅದನ್ನ ತಿರ್ಗಿಸ್ಬೇಕು ಎಲ್ಲ ತುಂಬಾ ಟೈಮ್ ತಗೊಳ್ತದೆ. ಸೊ ಅದಕ್ಕೋಸ್ಕರ ನಾನೀಗ ಏನ್ ಮಾಡ್ತಾ ಇಲ್ಲ, ಸ್ಕೇಲ್ ಅನ್ನು ಉಪಯೋಗಿಸ್ತಾ ಇಲ್ಲ. ಸೊ ಡೈರೆಕ್ಟ್ ಒಂದು ಕೈಯಿಂದ ಗೆರೆ ಹಾಕಿ ನಾನು ಬರಿತಾ ಇದ್ದೇನೆ. ಹಾಗೆ ನೀವು ಹಾಗೆ ಮಾಡ್ಲಿಕ್ಕಿಲ್ಲ, ನೀವು ಯಾವತ್ತೂ ಅಳತೆ ಪಟ್ಟಿಯನ್ನ ಉಪಯೋಗಿಸ್ಬೇಕು. ಓಕೆ, ನಾವೀಗ ಕಳಿತಾ ಇದ್ದೇವೆ ಎರಡು ಋಣ ಸಂಖ್ಯೆಗಳನ್ನ. ಮೊದಲಿಗಿರುವ ಸಂಖ್ಯೆ ಯಾವುದು? -3. ಎಲ್ಲಿದೆ -3? -3 ಇಲ್ಲಿದೆ. ಹಾಗಾದ್ರೆ ನಾವು ಎಲ್ಲಿಗೆ ಚಲಿಸ್ಬೇಕು ಅಂತ ಹೇಳಿದ್ದು? ಬಲಭಾಗಕ್ಕೆ ಚಲಿಸ್ಬೇಕು. ಬಲಭಾಗಕ್ಕೆ ಚಲಿಸ್ಬೇಕು. ಎಷ್ಟು ಸ್ಟೆಪ್ ಬಲಭಾಗಕ್ಕೆ ಚಲಿಸ್ಬೇಕು? 2 ಸ್ಟೆಪ್. -3 ಓಕೆ, ರಾಜು ಇಲ್ಲಿ ನಿಂತಿದ್ದಾನೆ, ಬಲಭಾಗಕ್ಕೆ ತಿರುಗುತ್ತಾ ಇದ್ದಾನೆ ಅವನು. 1 2 ಉತ್ತರ ಎಷ್ಟು ಸಿಕ್ಕಿತ್ತು ಈಗ? -1 ಉತ್ತರ. ಹಾಗಾದ್ರೆ ಇಲ್ಲಿ ಏನಾಗ್ತದೆ? -1 ಉತ್ತರ. ಆಯ್ತಾ? ಇದು ಪೂರ್ಣಾಂಕಗಳ ಸಂಕಲನ ಮತ್ತು ವ್ಯವಕಲನ. ಪೂರ್ಣಾಂಕಗಳ ಸಂಕಲನ ಮತ್ತು ವ್ಯವಕಲನ. ಓಕೆ, ಮುಂದಕ್ಕೆ ಹೋಗೋಣ ನಾವು. ನೆನಪಿಡಿ, ಇದನ್ನ ನೀವು ನೆನಪಿಟ್ಕೊಳ್ಬೇಕು. ಎರಡು ಪೂರ್ಣ ಧನ ಸಂಖ್ಯೆಗಳನ್ನ ಧನ ಪೂರ್ಣಾಂಕಗಳನ್ನ ಕೂಡಿಸಿದಾಗ ಬರುವ ಉತ್ತರ ಯಾವಾಗ್ಲೂ ಧನ ಪೂರ್ಣಾಂಕವೇ ಆಗಿರ್ತದೆ. ಎರಡು ಋಣ ಪೂರ್ಣಾಂಕಗಳನ್ನ ಕೂಡಿದಾಗ ಉತ್ತರ ಏನಾಗಿರ್ತದೆ? ಋಣ ಪೂರ್ಣಾಂಕವೇ ಆಗಿರ್ತದೆ. ಒಂದು ಧನ ಪೂರ್ಣಾಂಕ ಮತ್ತು ಒಂದು ಋಣ ಪೂರ್ಣಾಂಕಗಳನ್ನ ಕೂಡಿದಾಗ ಯಾವಾಗಲೂ ಉತ್ತರದಲ್ಲಿ ದೊಡ್ಡ ಅಂಕೆಯ ಚಿಹ್ನೆಯನ್ನ ಬರಿಬೇಕು. ಉದಾಹರಣೆ ಕೊಡ್ತೇನೆ ನೋಡಿ. ಇದಕ್ಕೆ ಉದಾಹರಣೆ ಕೊಡುವ, ನಿಮ್ಗೆ ಕನ್ಫ್ಯೂಷನ್ ಬೇಡ. ಉದಾಹರಣೆ ಕೊಡ್ತೇನೆ ನೋಡಿ. ಎರಡು ಧನ ಪೂರ್ಣಾಂಕಗಳನ್ನ ಕೊಡ್ತೀರಿ ನೀವು. +3 +4 ಉತ್ತರ +7. ಆಯ್ತಾ? ಎರಡು ಪೂರ್ಣಾಂಕಗಳನ್ನ ಕಳೆಯುವಂತಹದ್ದು. ಉದಾಹರಣೆ -3 +-4 ಉತ್ತರ ಏನಾಗಿರ್ತದೆ? -7 ಆಗಿರ್ತದೆ. -7 ಆಗಿರ್ತದೆ. ಯಾಕೆ ಇದು? ಯಾಕೆ ಹೀಗೆ ನೆನಪುಂಟ? ಎರಡು ಪೂರ್ಣಾಂಕಗಳನ್ನ ಋಣ ಪೂರ್ಣಾಂಕಗಳನ್ನು ಕೂಡಿಸುವಾಗ ನಾವು ಎಡಭಾಗಕ್ಕೆ ಚಲಿಸುವಂತಹದ್ದು. 3 ರಿಂದ 4 ಸ್ಟೆಪ್ ಎಡಭಾಗಕ್ಕೆ ಹೋಗ್ಬೇಕು ಅಲ್ವಾ? 3 ರಿಂದ 4 ಸ್ಟೆಪ್ ಎಡಭಾಗಕ್ಕೆ ಹೋಗುವಾಗ ಏನಾಗ್ತದೆ? 4 5 6 7 ಬರ್ತದೆ. ಉತ್ತರ -7 ಆಗ್ತದೆ. ಒಂದು ಧನ ಪೂರ್ಣಾಂಕ ಮತ್ತೊಂದು ಋಣ ಪೂರ್ಣಾಂಕ ಅಂದ್ರೆ ಉದಾಹರಣೆ ನೋಡಿ. -5 +3 ಒಂದು ಇಲ್ಲಿ ಧನಪೂರ್ಣ, ಒಂದು ಋಣ ಪೂರ್ಣಾಂಕ, ಮತ್ತೊಂದು ಧನ ಪೂರ್ಣಾಂಕ. ಈಗ ಇದನ್ನ ಏನ್ ಮಾಡ್ಬೇಕು? ಎಲ್ಲಿಗೆ ಹೋಗ್ಬೇಕು? ಒಂದು ಧನ ಮತ್ತು ಒಂದು ಋಣ ಪೂರ್ಣಾಂಕ ಇದ್ರೆ ಕೂಡಿಸ್ಲಿಕ್ಕೆ ಅಲ್ವಾ? ನೀವು ಇದನ್ನ ಹೇಗೆ ಉತ್ತರ ಹೇಗೆ ಕಂಡು ಹಿಡಿಯುವುದು? ನಂಬರ್ ಲೈನ್ ಇದೆ. 0 -1 -2 -3 -4 -5 ಇದೆ. -5 ಅಲ್ಲಿ ರಾಜು ನಿಂತಿದ್ದಾನೆ. ಅವನಿಗೀಗ ಕೂಡಿಸ್ಬೇಕಾದ್ರೆ ಅವನು ಎಲ್ಲಿಗೆ ಹೋಗ್ಬೇಕು? ಬಲಭಾಗಕ್ಕೆ ಹೋಗ್ಬೇಕು. ಉತ್ತರ ಏನಾಗ್ತದೆ ಈಗ? ಬಲಭಾಗಕ್ಕೆ 3 ಸ್ಟೆಪ್ ಹಾರ್ಬೇಕು. 1 2 3 ಉತ್ತರ ಏನಾಗ್ತದೆ? -2 ಆಗ್ತದೆ. ಆಯ್ತಾ? -2 ಆಗ್ತದೆ. ದೊಡ್ಡ ಸಂಖ್ಯೆ, ಇದರಲ್ಲಿ ದೊಡ್ಡ ಸಂಖ್ಯೆ ಅಂತ ಹೇಳಿದ್ರೆ ಏರಿಕೆ ಕ್ರಮ ಇಳಿಕೆ ಕ್ರಮದಲ್ಲಿ ಹಾಗಲ್ಲ. ದೊಡ್ಡ ಅಂಕೆ ಯಾವುದು? ಇದರಲ್ಲಿರುವ ದೊಡ್ಡ ಅಂಕೆ ಯಾವುದು? 5. 5ರ ಚಿಹ್ನೆ ಯಾವುದು? ಮೈನಸ್. ಹಾಗಾದ್ರೆ ಉತ್ತರದಲ್ಲಿ -2 ಬರ್ತದೆ. ಅರ್ಥ ಆಯ್ತಲ್ಲ? ಇದನ್ನ ನೆನಪಿಟ್ಕೊಳ್ಳಿ ಅಷ್ಟೇ. ಮತ್ತೆ 4ನೇದು ನೋಡಿ. ಧನ ಪೂರ್ಣಾಂಕ ಸಂಕಲನದ ವಿಲೋಮ ಅದೇ ಸಂಖ್ಯೆ ಋಣ ಪೂರ್ಣಾಂಕವಾಗಿರ್ತದೆ. ಉದಾಹರಣೆ +8ರ ಸಂಕಲನದ ವಿಲೋಮ -8 ಆಗಿರ್ತದೆ. ಆಯ್ತಾ? -7ರ ಸಂಕಲನದ ವಿಲೋಮ +7 ಆಗಿರ್ತದೆ. ಇದೊಂದು ಅಷ್ಟೇ ನೆನಪಿಟ್ಕೊಂಡ್ರೆ ಸಾಕು. ವಿಲೋಮ ಅಂತ ಹೇಳಿದ್ರೆ 0 ಬರ್ಬೇಕು ಅದನ್ನು ಕೂಡಿಸುವಾಗ. ಆಯ್ತಾ? ಸೊ ಹಾಗೆ. ಓಕೆ, ಮುಂದಕ್ಕೆ ಹೋಗೋಣ. ಇದೊಂದು ನಿಮ್ಗೆ ಸಣ್ಣ ಎಕ್ಸಸೈಸ್, ಅಭ್ಯಾಸದಲ್ಲ, ನಾನೇ ಕೊಟ್ಟಂತದ್ದು. ಕೆಳಗಿನ ಹೇಳಿಕೆಗಳು ಸರಿಯೋ ಅಥವಾ ತಪ್ಪೋ ಎಂದು ತಿಳಿಸಿ. ನೋಡಿ, -10 +3 ಆಯ್ತಾ? 10 -3 ಇದೆರಡು ಸರಿಯಾ ಅಥವಾ ತಪ್ಪಾ? ಏನ್ ಮಾಡ್ಬೇಕು ನಾವೀಗ? ನಂಬರ್ ಲೈನ್ ಅನ್ನೊಂದು ಮಾಡೋಣ. ಆಯ್ತಾ? ಇಲ್ಲಿ 0 ಇದೆ, ಇಲ್ಲಿ -1 -2 -3 -4 -5 -6
-7 -8 -9 -10 ಆಯ್ತಾ. 10ರಲ್ಲಿ ರಾಜು ನಿಂತಿದ್ದಾನೆ. ಕೂಡಿಸ್ಲಿಕ್ಕೆ ನೋಡಿ, ಇದು ಯಾವುದು ನಿಮ್ಮ ಬಲಭಾಗ, ಇದು ಯಾವುದು ನಿಮ್ಮ ಎಡಭಾಗ. ಆಯ್ತಾ, ಬಲಭಾಗ ಮತ್ತೆ ಎಡಭಾಗ. ಎಡಭಾಗದ್ದು ಮಾಡ್ತಾ ಇದ್ದೇನೆ ನಾನೀಗ, ಎಡಭಾಗದ್ದು ಮಾಡ್ತಾ ಇದ್ದೇನೆ. -10ರಲ್ಲಿ ರಾಜು ಇದ್ದಾನೆ. ಕೂಡಿಸ್ಬೇಕಾದ್ರೆ ಅವನು ಎಲ್ಲಿಗೆ ಹಾರಬೇಕು? ಬಲಬದಿಗೆ ಅವನು ನೋಡ್ತಾ ಇದ್ದಾನೆ. ಇಲ್ಲಿಂದ 1 2 3 ಸ್ಟೆಪ್ ಇಲ್ಲಿಗೆ ಹಾರಬೇಕು. ಆಯ್ತಾ. ಉತ್ತರ ಎಷ್ಟು ಬಂತು ನಿಮ್ಗೆ? ಉತ್ತರ ಇಲ್ಲಿ -7 ಬಂತು. ಆಯ್ತಾ. ಈಗ ಎಡಬದಿ ಏನಿದೆ ಅದನ್ನ ನೋಡೋಣ. ಎಡಬದಿಗೆ ಅವನಿಗೇನಾಗಿದೆ, ಇನ್ನೊಂದು ಮಾಡ್ತೇನೆ ನೋಡಿ, ಇನ್ನೊಂದು ನಂಬರ್ ಲೈನ್ ಮಾಡ್ತೇನೆ. 0 1 2 3 4 5 6 7 8 9 10. 10ರಲ್ಲಿ ರಾಜು ನಿಂತಿದ್ದಾನೆ. ಕಳಿಬೇಕಾದ್ರೆ ಅವನು ಎಲ್ಲಿಗೆ ಬರ್ಬೇಕು? ಎಡಭಾಗಕ್ಕೆ ಬರ್ಬೇಕು. ಹಾಗಾದ್ರೆ 10ರಿಂದ 1 ಸ್ಟೆಪ್ 2 ಸ್ಟೆಪ್ 3 ಸ್ಟೆಪ್ ಹಾರಿದ. ಉತ್ತರ ಏನ್ ಸಿಕ್ಕಿತು? +7 ಸಿಕ್ಕಿತು. ಇದೆರಡು ಸಮವ? ಎಡಬದಿ ಮತ್ತು ಬಲಬದಿ ಸಮವ? ಅಲ್ಲ, ಎಡಬದಿ ಮತ್ತು ಬಲಬದಿ ಸಮವಲ್ಲ. ಹಾಗಾದರೆ ಮೇಲಿನ ಹೇಳಿಕೆ ಏನಾಗಿದೆ? ತಪ್ಪಾಗಿದೆ. ಆಯ್ತಾ, ಮೇಲಿನ ಹೇಳಿಕೆ ಏನಾಗಿದೆ? ತಪ್ಪಾಗಿದೆ. ಹಾಗಾದ್ರೆ ಎರಡನೇದು ನೋಡಿ, ಎರಡನೇ ಪ್ರಶ್ನೆಯನ್ನ ನೋಡಿ, ಇದನ್ನ ನೀವೇ ಮಾಡಿಕೊಳ್ಬಹುದು, ನೋಡಿಕೊಳ್ಳಿ. ಆಯ್ತಾ. 8 -7 -4 ಹೀಗಿದ್ದಾಗ ನಾವು ಯಾವಾಗ್ಲೂ ರೂಲ್ ಅನ್ನ ನೆನಪಿಟ್ಕೊಳ್ಳೋದು ಒಳ್ಳೇದು. ಸಂಖ್ಯಾ ರೇಖೆಯನ್ನ ಯಾವತ್ತೂ ಮಾಡ್ಲಿಕ್ಕೆ ನಮ್ಗೆ ಆಗುದಿಲ್ಲ. ಯಾಕೆ ಹೇಳಿದ್ರೆ ದೊಡ್ಡ ದೊಡ್ಡ ಕ್ಲಾಸಿಗೆ ಹೋಗುವಾಗ ಸಂಖ್ಯಾ ರೇಖೆ ಎಲ್ಲ ಅಲ್ಲ. ಆಯ್ತಾ. ನೀವು ಸಂಖ್ಯಾ ರೇಖೆ ನಿಮ್ಗೆ ಗೊತ್ತಿರ್ಬೇಕು. ಅದು ಯಾಕೆ ಹೇಳಿದ್ರೆ ನಿಮ್ಗೆ ಬೇಸಿಕ್ ಐಡಿಯಾವನ್ನ ಕಲಿಸ್ತದೆ, ಆದ್ರೆ ರೂಲ್ ಅಲ್ಲ. ಆಯ್ತಾ. ರೂಲ್ ಗೊತ್ತಿದ್ರೆ ನಿಮ್ಗೆ ಯಾವ ಸಂಖ್ಯೆ ಇದ್ರೂ ಕೂಡ ಅದನ್ನ ಪ್ಲಸ್ ಮೈನಸ್ ಅಂತ ಹೇಳಿ ನಿಮ್ಗೆ ಅರ್ಥ ಆಗ್ತದೆ. ಈಗ ನೋಡಿ, 1 + 1 - ಸಂಖ್ಯೆ ಇದ್ದಾಗ ಅದೆರಡನ್ನ ನಾವ್ ಏನ್ ಮಾಡ್ಬೇಕು? ಕೂಡಿಸ್ಲಿಕ್ಕೆ ಇದ್ರೆ ಏನ್ ಮಾಡ್ಬೇಕು? ಕಳಿಲೇಬೇಕು. ದೊಡ್ಡ ಅಂಕೆಯ ಚಿಹ್ನೆಯನ್ನ ಹಾಕುದು. ಆಯ್ತಾ. 8 ಮತ್ತು 7 +8 ಮತ್ತು -7 ಇದ್ದಾಗ, +8 -7 ಇದ್ದಾಗ ಅದನ್ನ ಕಳಿಬೇಕು. ಆಯ್ತಾ. ಅದನ್ನೇನ್ ಮಾಡ್ಬೇಕು? ನಾವು ಕಳಿಬೇಕು. ಇದೆರಡನ್ನ ಕಳಿಬೇಕು. ಹಾಗಾದ್ರೆ 8ರಿಂದ 7 ಕಳೆದಾಗ ಎಷ್ಟು ಸಿಗ್ತದೆ? 1 ಸಿಗ್ತದೆ. ದೊಡ್ಡ ಅಂಕೆ ಯಾವುದು ಇದರಲ್ಲಿ? 8. 8ರ ಚಿಹ್ನೆ ಯಾವುದು? ಪ್ಲಸ್. ಏನ್ ಬರೀಲಿಲ್ಲ ಹೇಳಿದ್ರೆ ಪ್ಲಸ್. ಹಾಗಾದ್ರೆ ಇಲ್ಲಿ +1 ಸಿಗ್ತದೆ. ಮತ್ತೆ ಇಲ್ಲಿ ನೋಡಿ ಮೈನಸ್ ಚಿಹ್ನೆ ಇದೆ, ಬ್ರಾಕೆಟ್ ನೊಳಗೆ -4 ಇದೆ. ಬ್ರಾಕೆಟ್ ಯಾವಾಗ್ಲೂ ಏನನ್ನ ಸೂಚಿಸ್ತದೆ ಅಂತ ಹೇಳಿದ್ರೆ ಗುಣಾಕಾರವನ್ನ ಸೂಚಿಸ್ತದೆ. ಗುಣಕಾರದಲ್ಲಿ ಮೈನಸ್ ಯಾವತ್ತು ಪ್ಲಸ್ ಆಗ್ತದೆ. ಬ್ರಾಕೆಟ್ ಸೂಚಿಸುವುದು ಗುಣಕಾರವನ್ನ. ಗುಣಕಾರ ಏನಾಗ್ತದೆ? ಇಲ್ಲಿಂದ ಇಲ್ಲಿಗೆ ಇದು ಚಿಹ್ನೆ ಹಾರುವಾಗ ಮೈನಸ್ ಇದ್ದದ ಏನಾಗ್ತದೆ? ಪ್ಲಸ್ ಆಗ್ತದೆ. ಹಾಗಾಗಿ +1 +4 ಏನಾಗ್ತದೆ? +5 ಆಗ್ತದೆ. ಇಲ್ಲಿ ಉತ್ತರ ಏನಾಗ್ತದೆ? +5 ಆಗ್ತದೆ. ಆಯ್ತಾ. ಇದು ಎಡಬದಿ. ಇಲ್ಲಿ ಈಗ ಬಲಬದಿಯನ್ನ ನೋಡಿ. 8 + 7, 8ಕ್ಕೆ 7 ಕೂಡಿಸಿದ್ರೆ ಎಷ್ಟಾಗ್ತದೆ? 8ಕ್ಕೆ 7 ಕೂಡಿಸಿದ್ರೆ 15 ಆಗ್ತದೆ. 15ರಿಂದ 4 ಕಳೆದ್ರೆ 11 ಆಗ್ತದೆ. ಬಲಬದಿ ಮತ್ತು ಎಡಬದಿ ಸಮವಾಗಿದೆಯಾ? ಇಲ್ಲ, ಇದು ಸಮವಾಗಿಲ್ಲ. ಹಾಗಾದ್ರೆ ಈ ಹೇಳಿಕೆ ಏನಾಗಿದೆ? ಈ ಹೇಳಿಕೆ ತಪ್ಪಾಗಿದೆ. ಅರ್ಥ ಆಯ್ತಲ್ಲ? ಈ ಹೇಳಿಕೆ ಏನಾಗಿದೆ? ತಪ್ಪಾಗಿದೆ. ಓಕೆ. ಈಗ ಈ ಕೆಳಗಿನ ಸಂಖ್ಯಾ ವಿನ್ಯಾಸವನ್ನ ಪೂರ್ಣಗೊಳಿಸಿ. ಹೇಗೆ ಪೂರ್ಣಗೊಳಿಸುವುದು ನೋಡೋಣ. ಮೊದಲಿಗೆ ನೋಡಿ, ಒಂದು ಪ್ಯಾಟರ್ನ್ ಕೊಟ್ಟಿದ್ದಾರೆ. 7ರಿಂದ ಏನೆಷ್ಟು ಕಡಿಮೆ ಆಯಿತು? ಕಳಿತಾ ಬರ್ತಾ ಇದ್ದಾರೆ. 7ರಿಂದ ಎಷ್ಟನ್ನ ಕಳೆದಾಗ 3 ಸಿಗ್ತದೆ? 4 ಕಳೆದಾಗ 3 ಸಿಗ್ತದೆ. ಆಯ್ತಾ. ಒಂದು ಸಂಖ್ಯಾ ರೇಖೆಯನ್ನ ಇಮ್ಯಾಜಿನ್ ಮಾಡಿಕೊಳ್ಳಿ. ನಾನು ಮಾಡುದಿಲ್ಲ. ಯಾಕೆ ಹೇಳಿದ್ರೆ ಪ್ರತಿ ಸಲ ಸಂಖ್ಯಾ ರೇಖೆಯನ್ನ ಮಾಡಿಕೊಂಡು ಕಲೀಲಿಕ್ಕೆ ನಮಗೆ ಆಗುವುದಿಲ್ಲ. ಅದಕ್ಕೋಸ್ಕರ. ಆಯ್ತಾ. 7ರಿಂದ 4 ಸ್ಟೆಪ್ ಹಿಂದೆ ಬರ್ತಾ ಇದ್ದಾರೆ. ಹಾಗಾದ್ರೆ 4 ಸ್ಟೆಪ್ ಹಿಂದೆ ಬರುದು ಅಂತ ಹೇಳಿದ್ರೆ 6 5 ಅನಂತರ ಎಷ್ಟು? 4 3 ಅಲ್ವಾ? ಅನಂತರ ಪುನಃ 4 ಸ್ಟೆಪ್ ಹಿಂದೆ ಬರ್ಬೇಕು. ಈಗ 3 ಸಿಗ್ಬೇಕಾದ್ರೆ, ಅಲ್ಲಿ -1 ಸಿಗ್ಬೇಕಾದ್ರೆ 3ರಿಂದ ಎಷ್ಟು ಹಿಂದೆ ಬರ್ತಾ ಇದ್ದೀರಿ? ನೀವು ಎಡಭಾಗಕ್ಕೆ ಬರ್ತಾ ಇದ್ದೀರಿ. ನೆನಪಿಟ್ಕೊಳ್ಳಿ, ಎಡಭಾಗಕ್ಕೆ ಬರ್ತಾ ಇದ್ದೀರಿ. ಸಂಖ್ಯಾ ರೇಖೆಯನ್ನ ಇಮ್ಯಾಜಿನ್ ಮಾಡಿಕೊಳ್ಳಿ, ಮನಸ್ಸಿಗೆ ತನ್ನಿ. ಎಡಭಾಗಕ್ಕೆ ಬರ್ತಾ ಇದ್ದೀರಿ. ಎಡಭಾಗಕ್ಕೆ ಬರ್ತಾ ಇರ್ಬೇಕಾದ್ರೆ 3ರಿಂದ ನೆಕ್ಸ್ಟ್ ಎಡದಲ್ಲಿರುವುದು 2, ಅನಂತರ 1 ಅಲ್ವಾ? 3ರಿಂದ
ಎಡದಲ್ಲಿರುವುದು 2, ಅನಂತರ 1, 0, -1 ಕರೆಕ್ಟ್ ಅಲ್ವಾ? ಹಾಗಾದ್ರೆ ಇಲ್ಲಿ 5 ಇದು ಕರೆಕ್ಟ್ ಇರ್ತದೆ. ಈಗ 5ರಿಂದ 4 ಸ್ಟೆಪ್ ಹಿಂದೆ ಬರ್ಬೇಕು. -6, -5 ಇದೆ, ಇದರ ಹಿಂದೆ ಯಾವುದಿದೆ? -6, -7, -8, -9 ಅಲ್ವಾ? 4 ಸ್ಟೆಪ್ ಹಿಂದೆ ಬರುವಾಗ -9 ಕೂಡಿಸಿ ಇನ್ನೊಂದು 4 ಸ್ಟೆಪ್ ಹಿಂದೆ ಬನ್ನಿ, ಇನ್ನೂ ಕೂಡ 4 ಸ್ಟೆಪ್ ಹಿಂದೆ ಬನ್ನಿ. ಎಷ್ಟಾಗ್ತದೆ? -9 ಆದ ನಂತರ -10, -11, -12, -13. ಇಲ್ಲಿ ನೆಕ್ಸ್ಟ್ -13 ಬರ್ತದೆ. ಇದು 3 ಆಯ್ತಾ? -13 ಬರ್ತದೆ. -13ರಿಂದ 4 ಸ್ಟೆಪ್ ಹಿಂದೆ ಬನ್ನಿ. -12, -11 ಸಾರಿ -14, -15, -16, -17. ಸೊ ಇಲ್ಲಿ ಉತ್ತರ -17 ಬರ್ತದೆ. ಹಾಗೆಯೇ ನೋಡಿ, ಇಲ್ಲಿ ನೋಡಿ, ಇದು ಕೂಡ ಹಿಂದೆ ಬರುವಂತದ್ದು. -2ರಿಂದ -4 ಸಿಗ್ಬೇಕಾದ್ರೆ 2 ಸ್ಟೆಪ್ ಅನ್ನ ಹಾರಬೇಕು. ಆಯ್ತಾ? 2 ಸ್ಟೆಪ್ ಅನ್ನ ಹಾರಬೇಕು. ಇದು ಸರಿ ಇದೆ. -8ರಿಂದ ಹೋಗೋಣ ನಾವು. -8ರಿಂದ ಎಡಭಾಗಕ್ಕೆ 2 ಸ್ಟೆಪ್ ಅನ್ನ ಹಾರಿ, ಅಂದ್ರೆ -9, -10, -10ರಿಂದ 2 ಸ್ಟೆಪ್ ಎಡಭಾಗಕ್ಕೆ ಹಾರಿ, -11, -12, -12ರಿಂದ 2 ಸ್ಟೆಪ್ ಹಾರಿ, -13, -14. ಆಯ್ತಾ? ಉತ್ತರ -14 ಆಯ್ತು. ಅದೇ ರೀತಿ 15, 5 ಸ್ಟೆಪ್ ಕಡಿಮೆ ಎಡಭಾಗಕ್ಕೆ ಹಾಡ್ತಾ ಇದ್ದಾರೆ ಇವರು. ಸೊ 5 ಸ್ಟೆಪ್ ಕಡಿಮೆ ನೋಡಿ. 15ರಿಂದ 14, 13, ಅನಂತರ 12, 11, 10 5 ಸ್ಟೆಪ್. ಹಾಗಾದ್ರೆ ಅದೆಲ್ಲ ಕರೆಕ್ಟ್ ಇದೆ. 0ಯಿಂದ ಈಗ 5 ಸ್ಟೆಪ್ ಹಾರಬೇಕು ನಾವು. ಎಷ್ಟಾಗ್ತದೆ? -1, -2, -3, -4, -5. ಇಲ್ಲಿ -5 ಬರ್ತದೆ. -5ರಿಂದ 5 ಸ್ಟೆಪ್ ಹಾರಬೇಕು. -6 ಎಡಭಾಗಕ್ಕೆ ಹೀಗೆ ಬರುದು. ಸಂಖ್ಯಾ ರೇಖೆಯ ಹೀಗೆ ಎಡಭಾಗಕ್ಕೆ ಬರ್ತದೆ. -5 ಆದ ನಂತರ -6, -7, -8, -9, -10, -10 ಆದ ನಂತರ -11, -12, -13, -14, -15. ಸೊ ಇಲ್ಲಿ -15 ಆಯ್ತು. ಇದು ನೋಡಿ -11 ಇಲ್ಲಿ ಎಲ್ಲಿಯೋ ಇರ್ತದೆ ನೋಡಿಗ. ಓಕೆ, ನೋಡಿ ಒಂದ್ ನಿಮಿಷ. ಇಲ್ಲಿ ನೋಡಿ, ಈಗ -11 ಆದ ನಂತರ -8 ಉಂಟು. ಈಗ ಅವರು ಬಲಬದಿಗೆ ಹಾರ್ತಾ ಇದ್ದಾರೆ. ಈಗ ಹಾರುವಂತದ್ದು ಬಲಬದಿಗೆ. -11ರಿಂದ ಎಷ್ಟು ಸ್ಟೆಪ್ ಹಾರಿದಾಗ -8 ಸಿಗ್ತದೆ? 1, 2, 3 ಸ್ಟೆಪ್. ಹಾಗಾದ್ರೆ ಈಗ 3 ಸ್ಟೆಪ್ ಬಲಬದಿಗೆ ಹಾರ್ತಾ ಬರ್ಬೇಕು ನಾವು. ಆಯ್ತಾ? -2 ಇಲ್ಲಿದೆ, -3, -2 ಇಲ್ಲಿದೆ. -2ರಿಂದ 3 ಸ್ಟೆಪ್ ಹಾರಬೇಕು. ಎಲ್ಲಿಗೆ? -1, ಅನಂತರ 0, 1. ಇಲ್ಲಿ 1. 1ರಿಂದ 3 ಸ್ಟೆಪ್ ಹಾರಿ, 2, 3, 4 ಬರ್ತದೆ. 4ರಿಂದ 3 ಸ್ಟೆಪ್ ಹಾರಿ, 5, 6, 7. ಸೊ ಇದಿಷ್ಟು ಸಂಖ್ಯಾ ರೇಖೆ ಅಂದ್ರೆ ಸಂಖ್ಯಾ ವಿನ್ಯಾಸ ಆಗ್ತದೆ. ಸೊ ಇದಿಷ್ಟು ಇವತ್ತಿನ ತರಗತಿಯಲ್ಲಿ ಅಲ್ಲ, ಅಂದ್ರೆ ನಿಮಗೆ ಅರ್ಥ ಆಗ್ಲಿಕ್ಕೆ ಕಾನ್ಸೆಪ್ಟ್ ಮಾಡಿದ್ದು. ನೆಕ್ಸ್ಟ್ ಅಭ್ಯಾಸಕ್ಕೆ ಹೋಗೋಣ. ಡೈರೆಕ್ಟ್ ಆಗಿ ಇಷ್ಟು ಅರ್ಥ ಆಗಿದೆ ಅಂತ ಹೇಳಿ ತಿಳ್ಕೊಳ್ತೇನೆ. ಅಭ್ಯಾಸಕ್ಕೆ ಹೋಗೋಣ. ಮುಂದೆ ನೀಡಿರುವ ಸಂಖ್ಯಾ ರೇಖೆ ಒಂದು ನಿರ್ದಿಷ್ಟ ದಿನದಲ್ಲಿ ಬೇರೆ ಬೇರೆ ಪ್ರದೇಶಗಳ ಉಷ್ಣತೆಯನ್ನು ಡಿಗ್ರಿ ಸೆಲ್ಸಿಯಸ್ ನಲ್ಲಿ ಸೂಚಿಸಿರುತ್ತದೆ. ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಕೆಲವು ಬೇರೆ ಬೇರೆ ಪ್ರದೇಶಗಳ ಉಷ್ಣತೆಯನ್ನ ಕೊಟ್ಟಿದ್ದಾರೆ. ಅದನ್ನ ನಾವು ಮೊದಲಿಗೆ ಬರಿಬೇಕು. ಆಯ್ತಾ? ಈ ಸಂಖ್ಯಾ ರೇಖೆಯನ್ನು ಗಮನಿಸಿ ಇದರ ಮೇಲೆ ಗುರುತಿಸಿರುವ ಸ್ಥಳಗಳ ಉಷ್ಣತೆಯನ್ನ ಬರಿಗಿರಿ. ಮೊದಲಿಗೆ ನಾನು ಯಾವ್ದೆಲ್ಲ ಸ್ಥಳ ಇದೆ ಅದನ್ನ ಹೆಸರು ಬರೆದು ತಗೊಳ್ತೇನೆ. ಓಕೆ, ಮೊದಲನೆಯದು ಲಾಹುಲ್ ಸ್ಪಿಟಿ. ಎರಡನೆಯದು ಯಾವುದು? ಶ್ರೀನಗರ. ಮೂರನೇದು ಯಾವುದು? ಶಿಮ್ಲಾ. ನಾಲ್ಕನೆಯದು ಯಾವುದು? ಊಟಿ. ಐದನೇದು ಯಾವುದು? ಬೆಂಗಳೂರು. ಆಯ್ತಾ? ಈಗ ಲಾಹುಲ್ ಸ್ಪಿಟಿಯ ನೋಡಿ, ಇಲ್ಲಿ 0 ಇದೆ. ಹಾಗಾದ್ರೆ ಇದೇನಾಗ್ತದೆ? ಇದು 1 ಆಗ್ತದೆ, 2 ಆಗ್ತದೆ, 3 ಆಗ್ತದೆ, 4 ಆಗ್ತದೆ. ಶಿಮ್ಲಾ ಎಷ್ಟದು? ಇದು ಶಿಮ್ಲಾ ಎಷ್ಟು? 5 ಡಿಗ್ರಿ ಸೆಲ್ಸಿಯಸ್. 5 ಡಿಗ್ರಿ ಸೆಲ್ಸಿಯಸ್. ಹಾಗಾದ್ರೆ ಊಟಿ ಎಷ್ಟಾಗಿದೆ? ಇದು 10. 10 ಆದ ನಂತರ ಇದು ಏನಾಗ್ತದೆ? ಇದು 11, 12, 13, 14. ಊಟಿದ್ದೆಷ್ಟು? 14 ಡಿಗ್ರಿ ಸೆಲ್ಸಿಯಸ್.
ಬೆಂಗಳೂರದೆಷ್ಟು 21, 22. ಹಾಗಾದ್ರೆ ಬೆಂಗಳೂರಿದು 22 ಡಿಗ್ರಿ ಸೆಲ್ಸಿಯಸ್. ಇದು ಮೈನಸ್ ಅಲ್ಲ, ಆಯ್ತಾ. ಹಾಗಾದ್ರೆ ಲಾಹುಲ್ ಸ್ಪಿಟ್ ಇದ್ದು ನೋಡೋಣ. ಲಾಹುಲ್ ಸ್ಪಿಟ್ ಇದೆಷ್ಟು? ಇದು ನೋಡಿ 0 ಆದ ನಂತರ -1, -2. ಹಾಗಾದ್ರೆ ಶ್ರೀನಗರದ ಎಷ್ಟಾಗಿರ್ತದೆ? -2 ಡಿಗ್ರಿ ಸೆಲ್ಸಿಯಸ್. ಲಾಹುಲ್ ಸ್ಪಿಟ್ ಇದ್ದು ಇದು 5 ಆದ್ರೆ -6, -7, -8. ಲಾಹುಲ್ ಸ್ಪಿಟ್ ಇದ್ದು -8 ಡಿಗ್ರಿ ಸೆಲ್ಸಿಯಸ್. ಓಕೆ, ಈಗ ನಾವು ಎಲ್ಲವನ್ನ ಗುರುತಿಸ್ತೇವೆ. ಮೊದಲ ಪ್ರಶ್ನೆಗೆ ಅದರ ಮೊದಲ ಕ್ವೆಶ್ಚನ್ ಓಕೆ ಮುಗಿಯಿತು. ಇದ್ರಲ್ಲೀಗ ಇವುಗಳಲ್ಲಿ ಅತಿ ಹೆಚ್ಚು ಬಿಸಿಯಾದ ಮತ್ತು ಅತಿ ಹೆಚ್ಚು ತಂಪಾದ ಪ್ರದೇಶಗಳ ಉಷ್ಣತೆಯಲ್ಲಿನ ವ್ಯತ್ಯಾಸ ಎಷ್ಟು? ಅತಿ ಹೆಚ್ಚು ಬಿಸಿಯಾಗಿರುವ ಪ್ರದೇಶ ಅಂದ್ರೆ ಹೆಚ್ಚು ಉಷ್ಣತೆ ಹೊಂದಿರುವಂತದ್ದು. ಮೈನಸ್ ಅಂತ ಹೇಳಿದ್ರೆ ಕಡಿಮೆ, ಆಯ್ತಾ. ಅಲ್ಲೆಲ್ಲ ಐಸ್ ಇರ್ತದೆ, 0ಯಿಂದ ಕೆಳಗೆ ಬಂದ್ರೆ ಐಸ್ ಇರ್ತದೆ, ಆಯ್ತಾ. ಸೊ ಅತಿ ಹೆಚ್ಚು ಅಂದ್ರೆ ಯಾವುದು? ಇದರಲ್ಲಿ ಬೆಂಗಳೂರು ಅಲ್ವಾ. ಅತಿ ಹೆಚ್ಚು ಬಿಸಿಯಾದದ್ದು ಬೆಂಗಳೂರು. ಹೆಚ್ಚು ಬಿಸಿಯಾದ ಪ್ರದೇಶದ ಉಷ್ಣತೆ, ಆಯ್ತಾ. ಉಷ್ಣತೆ ಅಂತೆಲ್ಲ ಹೇಳಿ ಬರೆಯುವುದಿಲ್ಲ ನಾನು. 22 ಡಿಗ್ರಿ ಸೆಲ್ಸಿಯಸ್. ಅತಿ ಕಡಿಮೆ, ಅತಿ ಹೆಚ್ಚು ತಂಪಾದ, ಹೆಚ್ಚು ತಂಪಾದ ಪ್ರದೇಶದ ಉಷ್ಣತೆ ಎಷ್ಟು? -8 ಡಿಗ್ರಿ ಸೆಲ್ಸಿಯಸ್. ಹಾಗಾದ್ರೆ ಅವುಗಳ ವ್ಯತ್ಯಾಸ ಅಂತ ಹೇಳಿದ್ರೆ ಕಳಿಬೇಕು, ಆಯ್ತಾ. ವ್ಯತ್ಯಾಸ 22 -8, ಆಯ್ತಾ. -8. ನಾನು ಆಗ ಏನ್ ಹೇಳಿದೆ? ಹೊರಗೆ ಮೈನಸ್ ಮತ್ತು ಬ್ರಾಕೆಟ್ ನೊಳಗೆ ಮೈನಸ್ ಇದ್ದಾಗ ಈ ಮೈನಸ್ ಇಲ್ಲಿಗೆ ಹಾರುವಾಗ ಏನಾಗ್ತದೆ? ಪ್ಲಸ್ ಆಗ್ತದೆ. ಹಾಗಾದ್ರೆ ಇದು 22 + 8 ಆಗ್ತದೆ. ಹಾಗಾದ್ರೆ 22ಕ್ಕೆ 8 ಕೂಡಿಸಿದಾಗ ಎಷ್ಟಾಯ್ತು ನಮಗೆ? 30 ಡಿಗ್ರಿ ಸೆಲ್ಸಿಯಸ್. ಅವುಗಳೆರಡರ ವ್ಯತ್ಯಾಸ ಎಷ್ಟು? 30 ಡಿಗ್ರಿ ಸೆಲ್ಸಿಯಸ್ ಸಿಕ್ಕಿತು. ಮುಂದಕ್ಕೆ ಹೋಗೋಣ. ಅದೇ ಪ್ರಶ್ನೆಗೆ ಸಿ ಪ್ರಶ್ನೆ, 1ನೇ ಪ್ರಶ್ನೆಯ ಸಿ ಪ್ರಶ್ನೆಗೆ ಉತ್ತರ. ಲಾಹುಲ್ ಸ್ಪಿಟಿ ಮತ್ತು ಶ್ರೀನಗರ ಪ್ರದೇಶಗಳ ಉಷ್ಣತೆಯಲ್ಲಿನ ವ್ಯತ್ಯಾಸ ಎಷ್ಟು? ಆಯ್ತಾ. ಲಾಹುಲ್ ಸ್ಪಿಟಿ ಏನಾಗಿದೆ? ಲಾಹುಲ್ ಸ್ಪಿಟಿನ ಉಷ್ಣತೆ ಎಷ್ಟಿತ್ತು ನೋಡಿ, ಆಗ ಬರ್ದಿದ್ದೇವೆ -8 ಡಿಗ್ರಿ ಅಲ್ವಾ. ಅದನ್ನ ಬರಿತೇನೆ ಇಲ್ಲಿ. ಲಾಹುಲ್ -8 ಡಿಗ್ರಿ ಸೆಲ್ಸಿಯಸ್. ಶ್ರೀನಗರದ ಉಷ್ಣತೆ ಎಷ್ಟಿತ್ತು? ಶ್ರೀನಗರದ ಉಷ್ಣತೆ -2 ಡಿಗ್ರಿ ಸೆಲ್ಸಿಯಸ್. ಹಾಗಾದ್ರೆ ಅವುಗಳೆರಡರ ವ್ಯತ್ಯಾಸ ಏನ್ ಮಾಡ್ಬೇಕು? -8. ವ್ಯತ್ಯಾಸ ಹೇಳಿದ್ರೆ ಮೈನಸ್ ಮಾಡ್ಲಿಕ್ಕೆ -2. ಇದೇನಾಗ್ತದೆ? ಇಲ್ಲಿಂದ ಇಲ್ಲಿಗೆ ಹಾರುವಾಗ ಪ್ಲಸ್ ಆಗ್ತದೆ, ನೆನಪಿಟ್ಕೊಳ್ಳಿ, ಪ್ಲಸ್ ಆಗ್ತದೆ. ಆದ್ರೆ -8 ಹಾಗೆ ಇರ್ತದೆ. ಮೊದಲ ಸಂಖ್ಯೆಯ ಚಿಹ್ನೆ ಚೇಂಜ್ ಮಾಡ್ಲಿಕ್ಕಿಲ್ಲ. ಹೊರಗಡೆ ಮೈನಸ್ ಮತ್ತು ಬ್ರಾಕೆಟ್ ನ ಒಳಗಡೆ ಮೈನಸ್ ಇದ್ರೆ ಮಾತ್ರ ಅಲ್ಲಿಂದ ಅಲ್ಲಿಗೆ ಹಾರುವಾಗ ಪ್ಲಸ್ ಆಗುವಂತದ್ದು. ಈ ಚಿಹ್ನೆ ಬದಲಾಗಿ +2 ಆಗ್ತದೆ. ಈಗ ಏನ್ ಮಾಡ್ಬೇಕು? ಒಂದು ಸಂಖ್ಯೆ ಮೈನಸ್ ಇದ್ದು ಒಂದು ಸಂಖ್ಯೆ ಪ್ಲಸ್ ಇದ್ದಾಗ ನಾನು ಆಗ ಏನ್ ಹೇಳಿದ್ದೇನೆ? ಕಳಿಬೇಕು. ದೊಡ್ಡ ಅಂಕೆಯ ಚಿಹ್ನೆ ಹಾಕ್ಬೇಕು, ಆಯ್ತಾ. ಇಲ್ಲಿ 1 ನೋಡಿ, 8 ಮೈನಸ್ ಇದೆ, 2 ಪ್ಲಸ್ ಇದೆ. ಆಗ 8ರಿಂದ 2 ಕಳಿಬೇಕು. 8ರಿಂದ 2 ಕಳಿವಾಗ ಎಷ್ಟು ಸಿಗ್ತದೆ? 6 ಸಿಗ್ತದೆ. 6 ದೊಡ್ಡ ಅಂಕೆ ಯಾವುದು? ಇಲ್ಲಿ 8. 8ದ ಚಿಹ್ನೆ ಯಾವುದು? ಮೈನಸ್. ಹಾಗಾದ್ರೆ ಉತ್ತರ -6 ಡಿಗ್ರಿ ಸೆಲ್ಸಿಯಸ್ ಆಗ್ತದೆ. ಅರ್ಥ ಆಯ್ತಲ್ವಾ ಇದು? ಓಕೆ. ನಂತರ ನೋಡಿ 4ನೇ ಪ್ರಶ್ನೆ ನೋಡಿ. ಶ್ರೀನಗರ ಮತ್ತು ಶಿಮ್ಲಾ ಈ ಎರಡು ಪ್ರದೇಶಗಳ ಒಟ್ಟಾರೆ ಉಷ್ಣತೆಯು ಶಿಮ್ಲಾದ ಉಷ್ಣತೆಗಿಂತ ಕಡಿಮೆ ಎಂದು ಹೇಳಬಹುದು. ಈಗ ಶ್ರೀನಗರ ಮತ್ತು ಶಿಮ್ಲಾದ ಉಷ್ಣತೆಯನ್ನು ನಾವು ಒಟ್ಟಾರೆ ಉಷ್ಣತೆ, ಒಟ್ಟು ಅಂತ ಹೇಳಿದ್ರೆ ಕೂಡಿಸ್ಬೇಕು. ಶ್ರೀನಗರದ ಉಷ್ಣತೆ ಬರೀವ, ಶ್ರೀನಗರದ ಉಷ್ಣತೆ -2 ಡಿಗ್ರಿ ಸೆಲ್ಸಿಯಸ್. ಹಾಗೆಯೇ ಶಿಮ್ಲಾದ ಉಷ್ಣತೆ ಎಷ್ಟು? ಶಿಮ್ಲಾದ ಉಷ್ಣತೆ ಎಷ್ಟಿತ್ತು? 5 ಡಿಗ್ರಿ ಸೆಲ್ಸಿಯಸ್. 5 ಡಿಗ್ರಿ ಸೆಲ್ಸಿಯಸ್. ಒಟ್ಟು ಉಷ್ಣತೆ ಎಷ್ಟು ಅಂತ ಹೇಳಿ ಬರೆಯುವ.
-2 +5. ಈಗ ಏನ್ ಮಾಡ್ಬೇಕು? ಪ್ಲಸ್ ಅಂತ ಹೇಳಿದ್ರೆ ನಾನು ಆಗೇನ್ ಹೇಳಿದೆ, 1 + 1 ಮೈನಸ್ ಇದ್ದ ತಕ್ಷಣ ನಾವು ಕಳೆಯುವಂತಹದ್ದು. ಸೊ 5ರಿಂದ 2 ಕಳೀರಿ. 5ರಿಂದ 2 ಕಳೆದಾಗ ಎಷ್ಟು ಬಂತು? 3 ಬಂತು. ಯಾವುದರ ಚಿಹ್ನೆ ಹಾಕ್ಬೇಕು? ದೊಡ್ಡ ಅಂಕೆಯ ಚಿಹ್ನೆ. 5 ಅನ್ನೋದು ದೊಡ್ಡ ಅಂಕೆ, ಅದರ ಚಿಹ್ನೆ ಯಾವುದು? ಪ್ಲಸ್. ಹಾಗಾದ್ರೆ ಉತ್ತರ ಏನಾಗಿದೆ ಇಲ್ಲಿ? 3 ಡಿಗ್ರಿ ಸೆಲ್ಸಿಯಸ್. ಈಗ ನೋಡಿ, ಶಿಮ್ಲಾ ಮತ್ತು ಶ್ರೀನಗರದ ಒಟ್ಟಾರೆ ಉಷ್ಣತೆಯು ಶಿಮ್ಲಾದ ಉಷ್ಣತೆಗಿಂತ ಕಡಿಮೆ ಅಲ್ವಾ? ಶಿಮ್ಲಾದಕ್ಕಿಂತ ಇದು ಕಡಿಮೆ ಇದೆ, ಹೌದು. 5ರಿಂದ 3 ಸಣ್ಣದು. ಅದರಂತೆಯೇ ಈ ಉಷ್ಣತೆಯು ಶ್ರೀನಗರದ ಉಷ್ಣತೆಗಿಂತಲೂ ಕಡಿಮೆಯೇ? 3 ಅನ್ನೋದು ಶ್ರೀನಗರದ ಉಷ್ಣತೆಗಿಂತ ಕಡಿಮೆಯಾ? ಅಲ್ಲ, ಶ್ರೀನಗರದ ಉಷ್ಣತೆ ಅತಿ ಕಡಿಮೆ ಅಲ್ವಾ? ಒಟ್ಟು ಉಷ್ಣತೆಯು ಶ್ರೀನಗರದ ಉಷ್ಣತೆಗಿಂತ ಹೆಚ್ಚಿದೆ, ಅಥವಾ ಶ್ರೀನಗರದ ಉಷ್ಣತೆಯು ಒಟ್ಟು ಉಷ್ಣಕ್ಕಿಂತ ಕಡಿಮೆ ಇದೆ ಅಂತ ಹೇಳಿ ಬರಿಬಹುದು. ಹಾಗಾದರೆ ಶ್ರೀನಗರದ ಉಷ್ಣತೆಯು ಒಟ್ಟು ಉಷ್ಣತೆಗಿಂತ ಕಡಿಮೆ ಇದೆ. ಓಕೆ, ಇದು 1ನೇ ಪ್ರಶ್ನೆ. ಈಗ 2ನೇ ಪ್ರಶ್ನೆಗೆ ಹೋಗೋಣ. ಒಂದು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಸರಿಯಾದ ಉತ್ತರಗಳಿಗೆ ಧನಾತ್ಮಕ ಅಂಕಗಳನ್ನ ಮತ್ತು ತಪ್ಪಾದ ಉತ್ತರಗಳಿಗೆ ಋಣಾತ್ಮಕ ಅಂಕಗಳನ್ನ ನೀಡಲಾಗುತ್ತದೆ. ಜಾಕ್ ಅನುಕ್ರಮವಾಗಿ 5 ಸುತ್ತುಗಳಲ್ಲಿ ಪಡೆದ ಅಂಕಗಳು 25, -5, -10, 15 ಮತ್ತು 10. ಆದರೆ ಅವನ ಅಂತಿಮ ಅಂಕ ಎಷ್ಟು? ಅಂತಿಮ ಅಂಕ ಅಂತ ಹೇಳಿದ್ರೆ ನಾವೇನ್ ಮಾಡ್ಬೇಕು? ಕೂಡಿಸುವಂತಹದ್ದು. ಯಾವುದನ್ನ ಕೂಡಿಸ್ಬೇಕು? ಎಲ್ಲವನ್ನ. ಹಾಗಾದ್ರೆ ಜಾಕ್ನ ಅಂತಿಮ ಅಂಕ ಆಯ್ತಾ? ಎಲ್ಲವನ್ನ ಬರೆಯುವ ನಾವು. 25 + -5 + -10 + 15 + 10. ಇದನ್ನ ಕೂಡಿಸ್ಬೇಕು. ನೋಡಿ, 1 + 1 ಮೈನಸ್ ಸಂಖ್ಯೆ ಇದ್ರೆ ನಾನೇನಂತ ಹೇಳಿದೆನಾಗ? ಕಳೆಯುವುದು. 25ರಿಂದ 5 ಕಳೀರಿ. 25ರಿಂದ 5 ಕಳೆದಾಗ 20 ಬರ್ತದೆ. ಇದರಲ್ಲಿ ದೊಡ್ಡ ಸಂಖ್ಯೆ ಯಾವುದು? 25 ಮತ್ತು 5ರಲ್ಲಿ 25 ದೊಡ್ಡ ಸಂಖ್ಯೆ. ಹಾಗಾದ್ರೆ ಇದನ್ನೆರಡನ್ನ ಕಳೆದಾಗ ಬರುವಂತಹ ಉತ್ತರ ಎಷ್ಟು? ನೋಡಿ, ನನಗೆ ಬರಿತೇನೆ. ಬರುವಂತಹ ಉತ್ತರ ಎಷ್ಟು? 20. ಈಗ ಈ 20ರಿಂದ ನೋಡಿ, ಒಂದು +20 ಮತ್ತೊಂದು -10. ಆಗ ಏನ್ ಮಾಡ್ಬೇಕು? +20 -10 ಇದ್ರೆ ಕಳಿಬೇಕು, ದೊಡ್ಡ ಅಂಕೆಯ ಚಿಹ್ನೆ. 20ರಿಂದ 10 ಕಳೆದ್ರೆ ನೋಡೋಣ, 10 ಸಿಕ್ಕಿತು. ಇದನ್ನ ಮತ್ತು ಇದನ್ನ ಮಾಡಿದೆ ನಾನು, 10 ಸಿಕ್ಕಿತು. 10ರಿಂದ +15, 10ಕ್ಕೆ 15 ಕೂಡಿಸಿ ಎಷ್ಟಾಯ್ತು? 25 ಆಯ್ತು. ಇದನ್ನು ಮತ್ತು ಇದನ್ನ ಕೂಡಿಸ್ಲಿಕ್ಕೆ 25 ಆಯ್ತು. 25ಕ್ಕೆ 10 ಕೂಡಿಸಿ ಎಷ್ಟಾಯ್ತು? 35 ಆಯ್ತು. ಹಾಗಾದ್ರೆ ಉತ್ತರ ಎಷ್ಟು? ಜಾಕ್ನ ಅಂತಿಮ ಸುತ್ತಿನ ಉತ್ತರ ಎಷ್ಟು? 35 ಅಂಕಗಳು ಅವನಿಗೆ ಏನಾಯ್ತು? ಸಿಕ್ಕಿತು. ನೆಕ್ಸ್ಟ್ 3ನೇ ಪ್ರಶ್ನೆಗೆ ಹೋಗೋಣ. 3ನೇ ಪ್ರಶ್ನೆ ನೋಡಿ, ಶ್ರೀನಗರದಲ್ಲಿ ಸೋಮವಾರದ ಉಷ್ಣತೆ -5 ಡಿಗ್ರಿ ಸೆಲ್ಸಿಯಸ್ ಇದ್ದು ಮಂಗಳವಾರ ಎಷ್ಟಿತ್ತು? 2 ಡಿಗ್ರಿ ಸೆಲ್ಸಿಯಸ್ನಷ್ಟು ಇಳಿಕೆ ಆಯ್ತು. ಇಳಿಕೆ ಆಯ್ತು ಅಂತ ಹೇಳಿದ್ರೆ ಕಡಿಮೆ ಆಯ್ತು, ಕಳಿಲಿಕ್ಕೆ. ಹಾಗಾದ್ರೆ ಶ್ರೀನಗರದಲ್ಲಿದ್ದ ಉಷ್ಣತೆ ಎಷ್ಟು? ಮಂಗಳವಾರ ಅದು ಬರಿಬೇಕು. ಬುಧವಾರದಂದು ಈ ಉಷ್ಣತೆಯು 4 ಡಿಗ್ರಿ ಸೆಲ್ಸಿಯಸ್ನಷ್ಟು ಏರಿಕೆ ಆಯಿತು. ಹಾಗಾದರೆ ಬುಧವಾರದ ಉಷ್ಣತೆ ಎಷ್ಟು? ಮೊದಲಿಗೆ ನಾವು ಬರೆಯುವ ಶ್ರೀನಗರದ ಸೋಮವಾರದ ಉಷ್ಣತೆ. ಶ್ರೀನಗರದ ಸೋಮವಾರದ ಉಷ್ಣತೆ ಎಷ್ಟಿತ್ತು? -5 ಡಿಗ್ರಿ ಸೆಲ್ಸಿಯಸ್. ಹಾಗಾದ್ರೆ ಮಂಗಳವಾರದ ಉಷ್ಣತೆ ಹೇಗೆ ಕಂಡು ಹಿಡಿಯುವುದು? 2 ಡಿಗ್ರಿ ಇಳಿಕೆ ಆಯ್ತಲ್ಲ, ಅದನ್ನ ಕಳಿಬೇಕು. ಹಾಗಾದರೆ ಮಂಗಳವಾರದ ಉಷ್ಣತೆ ಹೇಗೆ? -5 - 2.
ಮೈನಸ್ ಮೈನಸ್ ಇದ್ದಾಗ ಹೇಗೆ ಮಾಡುದು, ಅದನ್ನ ಕೂಡಿಸುದು. ಯಾವತ್ತು ಮೈನಸ್ ಮೈನಸ್ ಇದ್ರೆ ಮೈನಸ್ ಮೈನಸ್ ಸಂಖ್ಯೆಗಳನ್ನ ಕೂಡಿಸ್ಲಿಕ್ಕೆ ನಮ್ಗೆ ಬಂದಾಗ ನಾವೇನ್ ಮಾಡ್ಬೇಕು, ಅದನ್ನ ಸಂಖ್ಯೆಗಳನ್ನ ಕೂಡಿಸ್ಬೇಕು, ದೊಡ್ಡ ಸಂಖ್ಯೆ ಚಿಹ್ನೆ ಹಾಕುವಂಥದ್ದು. ಸೊ ಹಾಗ ಏನಾಗ್ತದೆ ಇಲ್ಲಿ, ಇದು ಪ್ಲಸ್ ಅಲ್ವಾ, ನೋಡಿ ಮೈನಸ್ ಮೈನಸ್ ಇದೆ. ಸೊ ಹಾಗಾಗಿ -5 -2 -7 ಬರ್ತದೆ. ಇದು 7 ಡಿಗ್ರಿ ಸೆಲ್ಸಿಯಸ್. ಯಾವಾಗ, ಮಂಗಳವಾರ. ಬುಧವಾರ ಉಷ್ಣತೆ ಏನಾಯ್ತು, ಹೆಚ್ಚಾಯ್ತು ಬುಧವಾರದ ಉಷ್ಣತೆ. ಹಾಗಾದರೆ ಬುಧವಾರದ ಉಷ್ಣತೆ ಮಂಗಳವಾರ ಎಷ್ಟಿತ್ತು, -7 ಡಿಗ್ರಿ ಸೆಲ್ಸಿಯಸ್ ಇದ್ರೆ 4 ಡಿಗ್ರಿ ಏರಿಕೆ ಆಯ್ತು, ಅಂದ್ರೆ ಕೂಡಿಸುದು. ಈಗ 1 + 1 ಮೈನಸ್ ಇದ್ದಾಗ ನಾನೇನ್ ಮಾಡಿದೆ, ನಾನಾಗ ಏನ್ ಹೇಳಿದೆ, ಕಳಿಬೇಕು ಅಂತ ಹೇಳಿದಾಗ 7ರಿಂದ 4 ತೆಗಿಬೇಕು. ಎಷ್ಟು ಬಂತು, 3. ದೊಡ್ಡ ಸಂಖ್ಯೆಯ ಚಿಹ್ನೆಯನ್ನ ಹಾಕಬೇಕು, -3 ಡಿಗ್ರಿ ಸೆಲ್ಸಿಯಸ್. ಇದು ಉತ್ತರ ಆಯ್ತಾ. ಸೊ ಇದು 3ನೇ ಪ್ರಶ್ನೆಗೆ ಉತ್ತರ. ಹಾಗೆಯೇ 4ನೇ ಪ್ರಶ್ನೆಯನ್ನ ನೋಡಿ. 4ನೇ ಪ್ರಶ್ನೆ, ವಿಮಾನ ಒಂದು ಸಮುದ್ರ ಮಟ್ಟದಿಂದ 5000 ಮೀಟರ್ ಎತ್ತರದಲ್ಲಿ ಹಾರಾಡುತ್ತಿದೆ. ಓಕೆ, ಈಗ ಒಂದು ಚಿತ್ರ ಮಾಡೋಣ ಇದಕ್ಕೆ. ಇಲ್ಲಿ ಒಂದು ಸಮುದ್ರ ಕಾಣ್ತಾ ಇದೆ ಆಯ್ತಾ, ಸಮುದ್ರದ ಮೇಲೆ ವಿಮಾನ ಹಾಡ್ತಾ ಇದೆ ಇಲ್ಲಿ ಆಯ್ತಾ. ಮುಂದಿನ ಬಿಟ್ಕೊಳ್ಳಿ, ಹೀಗೆ ವಿಮಾನ ಹಾಡ್ತಾ ಇದೆ. ಅದರ ಕೆಳಗೆ ಸಮುದ್ರದ ತಳದಲ್ಲಿ ಒಂದು ಸಬ್ಮರೀನ್ ಹೋಗ್ತಾ ಇದೆ ಆಯ್ತಾ, ಸಬ್ಮರೀನ್ ಹೋಗ್ತಾ ಇದೆ. ಇಲ್ಲಿಗಿಂತ ಇಲ್ಲಿಗಿರುವ ಅಂದ್ರೆ ಸಮುದ್ರ ಮಟ್ಟದಿಂದ ಎತ್ತರದಲ್ಲಿ ವಿಮಾನದಕ್ಕೆ ಇರುವ ದೂರ 5000 ಮೀಟರ್. 5000 ಮೀಟರ್. ತಳದಲ್ಲಿರುವ ಸಬ್ಮರೀನ್ನ ದೂರ 1200 ಮೀಟರ್ ಆಯ್ತಾ. ಈಗ ನಾವೇನ್ ಮಾಡ್ಬೇಕು, ಇದನ್ನ ಒಟ್ಟು ದೂರವನ್ನ ಕಂಡು ಹಿಡಬೇಕು, ಲಂಬ ದೂರವನ್ನ ಕಂಡು ಹಿಡಬೇಕು. ಹಾಗಾದ್ರೆ ಇದನ್ನ ಹೇಗೆ ಬರೆಯುವುದು, ವಿಮಾನದ ಎತ್ತರ ಮೊದಲಿಗೆ ಬರೆಯುವ. ವಿಮಾನದ ಎತ್ತರ ಸಮುದ್ರ ಮಟ್ಟದಿಂದ ಆಯ್ತಾ, ವಿಮಾನದ ಎತ್ತರ ಎಷ್ಟು ಎತ್ತರದಲ್ಲಿ ಹಾರಾಡ್ತಾ ಇದೆ ಅಂತ ಹೇಳಿ. ಎಷ್ಟು ಅದು, +5000. ಅದನ್ನ ಪ್ಲಸ್, ಯಾಕೆ ಅದು ಮೇಲೆ ಇದೆ, +5000 ಮೀಟರ್. ಸಬ್ಮರಿನ್ನ ದೂರ -1200 ಮೀಟರ್. ಹಾಗಾದರೆ ವಿಮಾನ ಮತ್ತು ಸಬ್ಮರಿನ್ನ ದೂರ, ವಿಮಾನ ಮತ್ತು ಸಬ್ಮರಿನ್ನ ಲಂಬ ದೂರ ಏನ್ ಮಾಡ್ಬೇಕೀಗ ನಾವು ಇದನ್ನ, 5000 -1200, ಸಾರಿ ಮೈನಸ್ ಅಲ್ಲ, ಆಯ್ತಾ, -1200. ಇದೆರಡನ್ನ ಕೂಡಿಸ್ಲಿಕ್ಕೆ ಅಲ್ವಾ ನಾವು. ಕೂಡಿಸುವಾಗ ಅಂದ್ರೆ ಹೇಗೆ ಯಾಕೆ ಕಳೆದುದು ಅಂತ ನಿಮ್ಗೆ ಡೌಟ್ ಇರ್ಬೋದು. ಒಂದು ನಿಮಿಷ, ಅದನ್ನ ಕೆಳಗೆ ಬರೀತೇನೆ ನಾನು, ಒಂದು ನಿಮಿಷ. ಇದನ್ನ ಕೆಳಗೆ ಬರೀತೇನೆ ನಾನು, +5000 ಕೂಡಿಸು -1200. ಇದನ್ನ ಕೂಡಿಸ್ಲಿಕ್ಕೆಲ್ಲ, ಕೂಡಿಸುದಂತ ಹೇಳಿದ್ರೆ ಕಳಿಯುವುದಲ್ವಾ. 1 ಪ್ಲಸ್ ಇದು 1 ಮೈನಸ್ ಇದ್ದಾಗ ನಾವೇನ್ ಮಾಡ್ಬೇಕು, ಅದನ್ನ ಕಳಿಬೇಕು, ದೊಡ್ಡ ಅಂಕೆಯ ಚಿಹ್ನೆಯನ್ನ ಹಾಕುವಂತಹದ್ದು. ಸೊ 5000ದಿಂದ 5000 -1200. ಇಲ್ಲಿ 4, ಇಲ್ಲಿ 1 ಅಲ್ವಾ, 0083. 3800 ಮೀಟರ್ ದೂರದಲ್ಲಿ ಇದೆ ಇದೆರಡು ಆಯ್ತಾ. ಏನಾಗಿದೆ, 3800
ಮೀಟರ್ ದೂರದಲ್ಲಿದೆ. ಒಂದ್ ನಿಮಿಷ, 1 ಸೆಕೆಂಡ್. ಇದು ಕಳೆಯುವುದು. ಇದು ಕಳಿಲಿಕ್ಕೆ ಮಕ್ಕಳೇ, ದೂರ ಅಂತ ಹೇಳುವಾಗ ಇದು ಕಳಿಲಿಕ್ಕೆ ಆಯ್ತಾ, ಎರಡು ಒಟ್ಟಿಗೆ. ಸೊ ಇಲ್ಲಿ ಏನಾಗ್ತದೆ, ಇದು ಪ್ಲಸ್ ಆಗ್ತದೆ. ಹಾಗಾಗಿ ಉತ್ತರ 5,000ಕ್ಕೆ 1,200 ಸೇರಿಸುವಾಗ ಎಷ್ಟಾಗ್ತದೆ, 6,200 ಮೀಟರ್ ಆಗ್ತದೆ. ಓಕೆ, ಮುಂದಕ್ಕೆ ಹೋಗೋಣ. ಇದು ಐದನೇದು ಮೋಹನ್ ತನ್ನ ಖಾತೆಯಲ್ಲಿ 2,000 ರೂಪಾಯಿಗಳನ್ನ ಠೇವಣಿ ಇರಿಸಿ ಮರುದಿನ ಅದರಿಂದ 1,642 ತೆಗೆದುಕೊಳ್ತಾನೆ. ಸೊ ಇರಿಸಿದ ಹಣ ಇದು ಪ್ಲಸ್ ಆಗ್ತದೆ, ತೆಗೆದುಕೊಂಡದ್ದು ಮೈನಸ್ ಆಗ್ತದೆ. ಹಾಗಾದ್ರೆ ಅವನು ಎಷ್ಟು ಉಳಿಸಿದಾನೆ ಅಂದ್ರೆ ಎಷ್ಟು ಉಳಿದಿದೆ ಅಂತ ಹೇಳಿ ಕಂಡು ಹಿಡಿಬೇಕು. ಇದು ನಿಮಗೆ ಹೋಮ್ವರ್ಕ್ ಆಯ್ತಾ, ಇದು ಹೋಮ್ವರ್ಕ್. ನೀವೇ ಮಾಡಿಕೊಂಡು ನನಗೆ ಉತ್ತರವನ್ನ ಕಮೆಂಟ್ ಮಾಡಿ ಹೇಳಬೇಕು ಕಂಪಲ್ಸರಿಲಿ. ಓಕೆ, ಈಗ ನೋಡಿ 6ನೇ ಪ್ರಶ್ನೆ ನೋಡಿ. 6ನೇ ಪ್ರಶ್ನೆಗೆ ಹೋಗೋಣ. 6ನೇ ಪ್ರಶ್ನೆ ನೋಡಿ, ರೀಟಾ 20 ಕಿಲೋಮೀಟರ್ ದೂರವನ್ನ ಎ ಬಿಂದುವಿನಿಂದ ಬಿ ಬಿಂದುವಿಗೆ ಪೂರ್ವ ದಿಕ್ಕಿನಲ್ಲಿ ಚಲಿಸ್ತಾಳೆ. ಬಿ ಇರುವುದು ಹಾಗಾದ್ರೆ ಇದು ಪೂರ್ವ ದಿಕ್ಕಿನಲ್ಲಿ, ಇದು ಪೂರ್ವ ದಿಕ್ಕು. ಇದು ಹಾಗಾದ್ರೆ ಏನಾಗ್ತದೆ, ಇದು ಪಶ್ಚಿಮ ದಿಕ್ಕಾಗ್ತದೆ, ಪಶ್ಚಿಮ ದಿಕ್ಕಾಗ್ತದೆ. ಎ ಬಿಂದುವಿನಿಂದ ಬಿ ಬಿಂದುವಿಗೆ 20 ಮೀಟರ್ ಚಲಿಸ್ತಾಳೆ. ಇಲ್ಲಿಂದ ಇಲ್ಲಿಗೆ ಅವಳು ಎಷ್ಟು ಮೀಟರ್ ಚಲಿಸ್ತಾಳೆ, 20 ಮೀಟರ್ ಚಲಿಸ್ತಾಳೆ. ಈಗ ಬಿ ಬಿಂದುವಿನಿಂದ ಅವಳು, ಇಲ್ಲಿ ಬಿ ಬಿಂದು ಇದೆ, ಇಲ್ಲಿಂದ ಅವಳು ಪಶ್ಚಿಮಕ್ಕೆ 30 ಮೀಟರ್ ಚಲಿಸ್ತಾಳೆ. 30 ಮೀಟರ್ ಚಲಿಸ್ತಾಳೆ. ಹಾಗಾದ್ರೆ ಇದು ಪ್ಲಸ್ ಇದ್ರೆ, ಇದು ಪ್ಲಸ್ 20 ಇದ್ರೆ ಇದೇನಾಗ್ತದೆ, ಇದು ಇನ್ನೊಂದು ವಿರುದ್ಧ ದಿಕ್ಕಿಗೆ ಹೋಗ್ತಾ ಇರುವ ಕಾರಣ, ಎಡಭಾಗಕ್ಕೆ ಹೋಗ್ತಾ ಇರುವ ಕಾರಣ -30 ಆಗ್ತದೆ. ಈಗ ಅವಳು ಕ್ರಮಿಸಿದ ದೂರವನ್ನ ಬರೀರಿ. ಹಾಗಾದ್ರೆ ನಾವು ಬರಿಬೇಕು, ರೀಟಾ ಕ್ರಮಿಸಿದ ದೂರ ಆಯ್ತಾ. ಪಶ್ಚಿಮಕ್ಕಿರುವ ಸಂಖ್ಯೆ +20, ಸಾರಿ ಪೂರ್ವಕ್ಕಿರುವ ಸಂಖ್ಯೆ +20, ಮತ್ತೆ ಅವಳು ಹೋಗುವುದು -30 ಆಯ್ತಾ. ಹಾಗಾದ್ರೆ +20 ಮೈನಸ್ ಇದ್ದಾಗ ಏನಂತ ಹೇಳಿದೆ ನಾನು, ನೀವೇನ್ ಮಾಡ್ಬೇಕು ಅಂತ ಹೇಳಿದ್ದೇನೆ, ಕಳಿಬೇಕು. 30ರಿಂದ 20 ಕಳಿಬೇಕು. ಎಷ್ಟು ಬರ್ತದೆ, 10 ಬರ್ತದೆ. ದೊಡ್ಡ ಅಂಕೆಯ ಚಿಹ್ನೆಯನ್ನ ಹಾಕ್ಬೇಕು, -10 ಬರ್ತದೆ ಉತ್ತರ ಆಯ್ತಾ. ಸೊ -10 ಮೀಟರ್ ಉತ್ತರ. ನೆಕ್ಸ್ಟ್ 7ನೇ ಪ್ರಶ್ನೆ. 7ನೇ ಪ್ರಶ್ನೆಗೆ ಹೋಗೋಣ. ಮಾಯಾ ಚೌಕದಲ್ಲಿ ಪ್ರತಿ ಅಡ್ಡ ಸಾಲು, ಕಂಬ ಸಾಲು ಹಾಗೂ ಕರ್ಣ ಒಂದೇ ಮೊತ್ತವನ್ನು ಹೊಂದಿರುತ್ತದೆ. ಇಲ್ಲಿ ನೀಡಿರುವ 1 ಮತ್ತು 2ರಲ್ಲಿ ಮಾಯಾ ಚೌಕ ಯಾವುದೆಂದು ಪರೀಕ್ಷಿಸಿ. 2 ಮಾಯಾ ಚೌಕಗಳು ಕೊಟ್ಟಿದ್ದಾರೆ ಅಲ್ವಾ, ಮಾಯಾ ಚೌಕಗಳು ಕೊಟ್ಟಿದ್ದಾರೆ. ಮಾಯಾ ಚೌಕದಲ್ಲಿ ಏನಾಗಿದೆ ಅಂತೆ, ಅಡ್ಡ ಸಾಲುಗಳನ್ನ, ಕಂಬ ಸಾಲುಗಳನ್ನ ಮತ್ತು ಕರ್ಣಗಳನ್ನ ಕೂಡಿಸಿದಾಗ, ಕರ್ಣ ಹೇಳಿದ್ರೆ ಹೀಗೆ ಆಯ್ತಾ, ಅವೆಲ್ಲವನ್ನ ಕೂಡಿಸಿದಾಗ ಒಂದೇ ಸಂಖ್ಯೆ ಬರ್ಬೇಕು ಅಂತೆ. ಒಂದೇ ಸಂಖ್ಯೆ ಬಂದ್ರೆ ಅದರಲ್ಲಿ ಯಾವುದು ಅಂತ ಹೇಳಿ. ಈಗ ಮೊದಲಿಂದ ನಾನ್ ಮಾಡ್ತೇನೆ, 2ನೇದು ನಿಮಗೆ ಹೋಮ್ ವರ್ಕ್ ಆಯ್ತಾ. 2ನೇದು ಹೋಮ್ ವರ್ಕ್ ನಾನೀಗ ಮೊದಲನೇದನ್ನ ಮಾಡ್ತೇನೆ. ಮೊದಲಿಗೆ ನಾನು ಉದ್ದ ಸಾಲುಗಳನ್ನ ಮಾಡ್ತೇನೆ ಆಯ್ತಾ. ಉದ್ದ ಸಾಲುಗಳನ್ನ ಕಂಬ ಸಾಲು ಅಂತ ಹೇಳ್ತೇವೆ. ಓಕೆ, ಕಂಬ ಸಾಲುಗಳನ್ನ ಕೂಡಿಸ್ತೇನೆ. ಮೊದಲನೇದು 5 +-5 +0 ಅಲ್ವಾ. ಕೂಡಿಸಿ ನೋಡೋಣ. +5 ಮತ್ತು -5 ಮಾಡಿದಾಗ ಏನಾಗ್ತದೆ, 0 ಸಿಗ್ತದೆ. ಅದ್ರ ವಿಲೋಮ ಅಲ್ವಾ, ನಾನು ಆಗ ಹೇಳಿದ್ದೇನೆ, ವಿಲೋಮ 0 ಸಿಗ್ತದೆ. 0 ಸಿಕ್ಕಿದ ನಂತರ 0 + 0 ಇಲ್ಲಿ ಕೂಡ ಉತ್ತರ ಏನಾಗ್ತದೆ, 0 ಆಗ್ತದೆ. 2ನೇದು ನೋಡಿ, 2ನೇದು -1 +-2 +3. -1 -2 ಎರಡು ಮೈನಸ್ ಇದ್ದಾಗ ನಾವೇನ್ ಮಾಡ್ಬೇಕಂತ ಹೇಳಿದ್ದೇನೆ ನಾನು, ಕೂಡಿಸ್ಬೇಕು. 1 ಮತ್ತು 3 ಎಷ್ಟಾಗ್ತದೆ, ಸಾರಿ 1 ಮತ್ತು 2 ಎಷ್ಟಾಗ್ತದೆ, 3 ಆಗ್ತದೆ. 3 -3 ಆಗ್ತದೆ. -3 ಮತ್ತು +3 ಏನಾಗ್ತದೆ, 0 ಆಗ್ತದೆ. ಇದು 0.
ಅದೇ ರೀತಿ ನೋಡಿ ಮೂರನೇದು ನೋಡಿ, -4 +7 +-3. ಈಗ ನಾವ್ ಇದನ್ನ ನೋಡಿ ಹೇಗೆ ಮಾಡುದು, -4 ಮತ್ತು +7 ಇದೆ, ಅದನ್ನೆರಡನ್ನ ಕೂಡಿಸಿದಾಗ ಒಂದು ಪ್ಲಸ್ ಸಂಖ್ಯೆ ಮತ್ತೊಂದು ಮೈನಸ್ ಸಂಖ್ಯೆ ಇದ್ದಾಗ ಅದನ್ನ ಏನ್ ಮಾಡ್ಬೇಕು ನಾವು, ಅದನ್ನ ಕಳಿಬೇಕು, ದೊಡ್ಡ ಸಂಖ್ಯೆ ಚಿಹ್ನೆಯನ್ನ ಹಾಕ್ಬೇಕು. ಯಾವುದು 7ರಿಂದ 4 ಕಳೆದ್ರೆ 3 +3 ಬರ್ತದೆ. ಇದ್ರ ಉತ್ತರ +3. +3 - 3 0 ಆಗ್ತದೆ. ಸೊ ಕಂಬ ಸಾಲುಗಳು ಎಲ್ಲವೂ 0 0 0 ಬಂತು. ಅಡ್ಡ ಸಾಲುಗಳು ನೋಡೋಣ. ಅಡ್ಡ ಸಾಲು ನೋಡೋಣ ಹೀಗೆ ಆಯ್ತಾ. ಒಂದನೇದು 5 -1 +-4 ನೋಡಿ, ಇದೆರಡನ್ನ ಕೂಡಿಸಿದಾಗ -1 -4 ಕೂಡಿಸಿದಾಗ -5 ಬರ್ತದೆ. +5 -5 ಉತ್ತರ ಏನಾಗ್ತದೆ, 0 ಆಗ್ತದೆ. ಜಾಗ ಇಲ್ಲ ಇಲ್ಲಿ, ನಾನು ಅದಕ್ಕೋಸ್ಕರ ನಾನು ಈಚೆ ಮಾಡ್ತಾ ಇದ್ದೇನೆ ನೋಡಿ, ಮೇಲೆ ಮಾಡ್ತಾ ಇದ್ದೇನೆ. ಎರಡನೇದು ನೋಡಿ, -5 +-2 +7 ಉತ್ತರ +-2 ಸಾರಿ -5 -7 ಎಷ್ಟಾಗ್ತದೆ, -7 -7 +7 ಎಷ್ಟಾಗ್ತದೆ, 0 ಉತ್ತರ. ಅದೇ ರೀತಿ ಮೂರನೇದು 0 +3 +-3 ಇಲ್ಲಿ ಕೂಡ ಏನಾಗ್ತದೆ, +3 -3 0 ಆಗ್ತದೆ. ಅದೇ ರೀತಿ ಈಗ ಕರ್ಣ ಮಾಡುವ. ಕರ್ಣ ಅಂತ ಹೇಳಿದ್ರೆ ಇದು 5 +-2 +-3 -2 -3 ಇದ್ರ ಉತ್ತರ ಏನಾಗ್ತದೆ, -5 ಆಗ್ತದೆ. +5 -5 ಉತ್ತರ ಏನಾಗ್ತದೆ, 0 ಆಗ್ತದೆ. ಹಾಗಾದ್ರೆ ಆ ಒಂದು ಮಾಯಾ ಚೌಕ ಯಾವುದು, ಇದು ಮೊದಲನೇದು. ಎರಡನೇದು ನಾನು ಮಾಡಲಿಲ್ಲ, ಇದೇ ರೀತಿ ನೀವು ಬರ್ತದ ಇಲ್ವಾ ಅಂತ ಹೇಳಿ ಮಾಡಿ ನೋಡ್ಬೇಕು. ಉದ್ದ ಸಾಲುಗಳನ್ನ ನೋಡ್ಬೇಕು ಹೀಗೆ, ಮತ್ತೆ ಇದು ಕಂಬ ಸಾಲುಗಳನ್ನ ನೋಡ್ಬೇಕು, ಮತ್ತೆ ಅಡ್ಡ ಸಾಲುಗಳನ್ನ ನೋಡ್ಬೇಕು, ಹಾಗೆ ಕರ್ಣವನ್ನ ನೋಡ್ಬೇಕು. ಇದನ್ನ ನೀವು ಮಾಡ್ಬೇಕು ಆಯ್ತಾ. ಸೊ ನೆಕ್ಸ್ಟ್ 8ನೇ ಪ್ರಶ್ನೆಗೆ ಹೋಗೋಣ. 8ನೇ ಪ್ರಶ್ನೆ, ಇಲ್ಲಿ ಕೊಟ್ಟಿರುವ ಎ ಮತ್ತು ಬಿ ಗಳಿಗೆ a + -b ಮತ್ತು a + b ಆಗುತ್ತದೆ ಎಂಬುದನ್ನ ಪರೀಕ್ಷಿಸಿ. ಆಯ್ತಾ. ಮೊದಲನೇದು ಯಾವುದು, ಎ ಅಂತ ಕೊಟ್ಟಿದ್ದಾರೆ. ಈಗ ನಾವು ಅದರಲ್ಲಿ ಇದನ್ನ ಪರೀಕ್ಷಿಸಬೇಕು. ಇದಕ್ಕೆ ಚಿಹ್ನೆ ಬದಲಾವಣೆ ಮಾಡಿ ಹಾಕಿ ಪರೀಕ್ಷಿಸಬೇಕು. ನೋಡಿ, ಫಸ್ಟಿಗೆ ನಾನು a - -b ಅಂತ ಹೇಳಿದ್ರೆ a + b ಹೌದಾ ಅಲ್ವಾ ಅಂತ ನೋಡುವ. a ಅಂತ ಹೇಳಿದ್ರೆ 21 ಮೈನಸ್ ಹಾಕ್ತೇನೆ, ಬಿ ಅಂತ ಹೇಳಿದ್ರೆ -18 ಬರಿಬೇಕು. ಇದನ್ನ ಡೈರೆಕ್ಟ್ ಆಗಿ ಕೂಡಿಸುವುದು. 21 + 18 ಇಲ್ಲಿಂದ ಇಲ್ಲಿಗೆ ಏನಾಗ್ತದೆ ಅಂತ ಹೇಳಿದೆ ನಾನು, ಜಂಪ್ ಆಗ್ತದೆ ಅಲ್ವಾ. ಹೊರಗೆ ಮೈನಸ್ ಮತ್ತು ಒಳಗೆ ಮೈನಸ್ ಇದ್ರೆ ಜಂಪ್ ಆಗಿ ಅದು ಏನಾಗ್ತದೆ, ಪ್ಲಸ್ ಆಗ್ತದೆ. 21 + 18 ಎಷ್ಟಾಗ್ತದೆ, 21 + 1 + 8 9 39. ಎರಡು ಬದಿ ಕೂಡ ಏನಾಗ್ತದೆ, 39 ಬರ್ತದೆ. ಇದು ಸರಿಯಾಗಿದೆ, ಹೇಳಿಕೆ ಏನಾಗಿದೆ, ಸರಿಯಾಗಿದೆ ಆಯ್ತಾ. ಹಾಗೆ ಇದನ್ನ ನೋಡುವ, 118 ಮತ್ತೆ ಬಿ, ಇದನ್ನು ಕೂಡ ಹಾಗೆ ಪರೀಕ್ಷಿಸಬೇಕು. a - -b ಅಂತ ಹೇಳಿದ್ರೆ a + b. a ಅಂತ ಹೇಳಿದ್ರೆ 118 -125 ಅಂದರೆ 118 + 125. 8 + 5 ಎಷ್ಟು, ಇದನ್ನ ಹೇಗೆ ಕೂಡಿಸುದು, 1 1 8 1 2 5 ಅಲ್ವಾ. 8 + 5 ಎಷ್ಟಾಗ್ತದೆ, 13 ಆಗ್ತದೆ. ಒಂದು ಇಲ್ಲಿ ಒಂದು ನೆಕ್ಸ್ಟ್ ಕ್ಯಾರಿ ಆಗ್ತದೆ, 3 4 2 243 ಆಗ್ತದೆ. ಇಲ್ಲಿ ಕೂಡ ಇಲ್ಲಿ ಏನಾಗ್ತದೆ, ಜಂಪ್ ಆಗುವಾಗ ಪ್ಲಸ್ ಆಗ್ತದೆ, ಇದನ್ನ ಕೂಡಿಸ್ಲಿಕ್ಕೆ 243 ಆಗ್ತದೆ. ಸೊ ಇದೇನಾಗ್ತದೆ, ಹೇಳಿಕೆಗಳು ಕರೆಕ್ಟ್. ಇದು ಕೂಡ ನಿಮಗೀಗ ಹೋಮ್ ವರ್ಕ್, ಅದೇ ರೀತಿ ಮಾಡ್ಲಿಕ್ಕೆ ಎಂತ ಚೇಂಜ್ ಇಲ್ಲ. ನಾನು ಹೇಗೆ ಮಾಡಿದೆ ನೋಡಿ ಅದೇ ರೀತಿ ಮಾಡ್ಬೇಕು, ಅದನ್ನ ನೀವು ಮಾಡ್ಬೇಕು. ಓಕೆ, ನೆಕ್ಸ್ಟ್ಗೆ ಹೋಗೋಣ. ಮೈನಸ್ ಇದರಲ್ಲಿ ಮುಂದಿನ ಹೇಳಿಕೆಗಳು ಸರಿಯಾಗುವಂತೆ ಏನು ದೊಡ್ಡ ಸಣ್ಣ ಚಿಹ್ನೆಗಳೇನಿದೆ ನೋಡಿ ಅದನ್ನ ನಾವು ಈಗ ಹಾಕಬೇಕು, ಅಥವಾ ಸರಿ ಚಿಹ್ನೆ ಏನಿದೆ ಅಲ್ವಾ ಅದನ್ನ ಹಾಕಬೇಕು. ಓಕೆ,
ಈಗ -8 + 4 ಇದು ಏನಾಗ್ತದೆ 1 + 2 ಕೂಡ ಮೈನಸ್ ಮೈನಸ್ ಇದ್ದಾಗ ನಾನಾಗ ಹೇಳಿದ್ದೇನೆ ಏನ್ ಮಾಡ್ಲಿಕ್ಕೆ ಕೂಡಿಸ್ಲಿಕ್ಕೆ -12 ಉತ್ತರ ಇದರಲ್ಲಿ ಬರ್ತದೆ. ಇಲ್ಲಿ ನೋಡಿ 1 ಪ್ಲಸ್ ಇಲ್ಲಿ ಮತ್ತೆ ಇದೇನಾಗ್ತದೆ ಪ್ಲಸ್ ಆಗ್ತದೆ 1 + 1 ಮೈನಸ್ ನೋಡಿ ಇದನ್ನ ಹೇಳ್ತಾನೆ ನೋಡಿ 4 ಆಗ್ತದೆ. 1 + 1 ಮೈನಸ್ ಇದ್ದಾಗ ಅದೇನಾಗ್ತದೆ ಅಲ್ಲಿ ಕಳಿಬೇಕು, ದೊಡ್ಡ ಸಂಖ್ಯೆ ಚಿಹ್ನೆ ಆಗ್ತದೆ. 8ರಿಂದ 4 ಕಳೆದ್ರೆ -4 ಆಗ್ತದೆ. ಇದರಲ್ಲಿ ದೊಡ್ಡದು ಯಾವುದು ಹಾಗಾದ್ರೆ -4 ಅನ್ನೋದು ದೊಡ್ಡದು. ಹೀಗೆ ಓಕೆ. ಈಗ ಇಲ್ಲಿ ನೋಡಿ ಮೈನಸ್ ಮೈನಸ್ ಅನ್ನ ಮೊದಲಿಗೆ ಕೂಡಿಸುವ. -3 - 19 ಕೂಡಿಸಿದಾಗ -3 - 19 ಕೂಡಿಸಿದಾಗ ಎಷ್ಟು ಬರ್ತದೆ? -22 ಬರ್ತದೆ ಅಲ್ವಾ? -22 ಬರ್ತದೆ. -22 + 7 ಈಗ ನಾವು ಕಳಿಬೇಕು. ಏನಾಗ್ತದೆ? -15 ಬರ್ತದೆ. -15 ಉತ್ತರ. ಇಲ್ಲಿ ಏನಾಗ್ತದೆ? 15ರಿಂದ 8 ಕಳೀರಿ 7. 7ರಿಂದ +7 ಅಲ್ವಾ? ಪ್ಲಸ್ ಮತ್ತು -9 ಏನಾಗ್ತದೆ? ಇಲ್ಲಿ ಕಳಿಬೇಕು. 9ರಿಂದ 7 ಕಳೆದಾಗ 2 ದೊಡ್ಡ ಸಂಖ್ಯೆ ಚಿಹ್ನೆ -2. ಇದರಲ್ಲಿ ಯಾವುದು ದೊಡ್ಡದು? ಇದರಲ್ಲಿ ಕೂಡ ಇದು ದೊಡ್ಡದು. ಹಾಗೆಯೇ ಇದರಲ್ಲಿ 23ರಲ್ಲಿ 41 ಕಳಿಬೇಕು ನೀವು. 23ರಲ್ಲಿ 41 ಹೇಗೆ ಕಳಿತೀರಿ? 41ರಿಂದ 23 ಕಳೀರಿ. 41ರಿಂದ 23 ಕಳೆಯುವಾಗ ಇದರಿಂದ ಇದನ್ನ ಕಳೀರಿ. ಡೈರೆಕ್ಟ್ ದೊಡ್ಡ ಸಂಖ್ಯೆನ ಸಣ್ಣ ಸಂಖ್ಯೆನ ಕಳೆಯುವುದು, ಅದರಲ್ಲಿ ಏನಿಲ್ಲ ಆಯ್ತಾ? ಮೈನಸ್ ಚಿಹ್ನೆ ಹಾಕಿದ್ರೆ ಆಯ್ತು. ಆಗ ಏನಾಗ್ತದೆ? -18 ಬರ್ತದೆ. -18ಕ್ಕೆ 11 ಕೂಡಿಸ್ಬೇಕು. 11 ಕೂಡಿಸುದಂತ ಹೇಳಿದ್ರೆ ಏನು? -18 ಇದ್ದಾಗ ಒಂದು ದೊಡ್ಡದು, ಒಂದು ಪ್ಲಸ್ ಮತ್ತೊಂದು ಮೈನಸ್ ಇದ್ದಾಗ ಅದರಲ್ಲಿ ಕೂಡ ಕಳೆಯುವುದು, ದೊಡ್ಡ ಸಂಖ್ಯೆ ಚಿಹ್ನೆನ ಹಾಕುದು. 18ರಿಂದ 11 ಕಳೆದಾಗ -7 ಬರ್ತದೆ ಆಯ್ತಾ? ಇದರಲ್ಲಿ ನೋಡಿ ಇದನ್ನ ಡೈರೆಕ್ಟ್ ನಾವು ಮಾಡಬಹುದು. 23ರಿಂದ 41 ಕಳೀರಿ. ಇದರಿಂದ ಕೂಡ ಹಾಗೆ 21ರಿಂದ 41 ಕಳೆದಾಗ -18 ಬರ್ತದೆ. -18 -11 ಇದೆ, 2 ಮೈನಸ್ ಇದ್ದಾಗ ಅದನ್ನ ಕೂಡಿಸ್ಬೇಕು. -29 ಆಗ್ತದೆ. ಇದರಲ್ಲಿ ದೊಡ್ಡದು ಯಾವುದು ಹಾಗಾದ್ರೆ? ಇದು. ಇದೆರಡು ನಿಮ್ಗೆ ಹೋಮ್ವರ್ಕ್, ನೀವು ಮಾಡಬೇಕು. ನಿಮಗೆ ಮಾಡಿ ಕಮೆಂಟ್ ಅಲ್ಲಿ ಉತ್ತರ ತಿಳಿಸ್ಬೇಕು. ಕೊನೆಯದಾಗಿ 10ನೇ ಪ್ರಶ್ನೆಗೆ ಹೋಗೋಣ. ಒಂದು ನೀರಿನ ತೊಟ್ಟಿಯ ಒಳಭಾಗದಲ್ಲಿ ಮೆಟ್ಟಿಲುಗಳಿವೆ. ಕೋತಿಯೊಂದು ಮೇಲುಗಡೆಯ ಮೇಲಿನಿಂದ ಅಂದರೆ ಮೊದಲ ಮೆಟ್ಟಿಲಿನಲ್ಲಿ ಕುಳಿತಿದೆ ಆಯ್ತಾ? ಅನಂತರ ಏನಾಗ್ತದೆ? ಅದು ನೀರು 9ನೇ ಮೆಟ್ಟಿಲಿನಲ್ಲಿದೆ ಆಯ್ತಾ? ಸೊ ಈಗ ಕೋತಿಯು ನೋಡಿ ಹೇಳ್ತೇನೆ, ಇದೊಂದು ತೊಟ್ಟಿ, ನೀರಿನ ತೊಟ್ಟಿ. ಹೀಗೆ ಇಲ್ಲಿ ಮೆಟ್ಟಿಲುಗಳಿದೆ 1 2 3 4 5 6 7 8 9 10 11 12 ಹೀಗೆ ಹೋಗ್ತಾ ಇದೆ. ಇದು 1ನೇ ಮೆಟ್ಟಿಲು, ಇದು 2ನೇ ಮೆಟ್ಟಿಲು, ಇದು 3ನೇ ಮೆಟ್ಟಿಲು, ಇದು 4ನೇ ಮೆಟ್ಟಿಲು, 5ನೇ ಮೆಟ್ಟಿಲು, 6ನೇ ಮೆಟ್ಟಿಲು, 7ನೇ ಮೆಟ್ಟಿಲು, 8ನೇ ಮೆಟ್ಟಿಲು, 9ನೇ ಮೆಟ್ಟಿಲು. ಇಲ್ಲಿ ನೀರಿದೆ ಆಯ್ತಾ? ಈಗ ಕೋತಿ ಇಲ್ಲಿ ಇದೆ. ಈ ಕೋತಿ ಎಲ್ಲಿದೆ? ಇಲ್ಲಿದೆ. ಇಲ್ಲಿಂದ ಇಲ್ಲಿಗೆ ಇದೀಗ ಬರ್ಬೇಕು. ಹೇಗೆ ಬರ್ತದೆ? ಅದು ಬರುವಾಗ ಸೀದಾ ಬರುವುದಿಲ್ಲ, ಕೋತಿ ಅಲ್ವಾ? ಏನ್ ಮಾಡ್ತದೆ ಅಂತ ಹೇಳಿದ್ರೆ, ಫಸ್ಟ್ ಒಮ್ಮೆ ಜಂಪ್ ಮಾಡುವಾಗ 3 ಮೆಟ್ಟಿಲಿಗೆ ಹಾರ್ತದೆ, ಇಲ್ಲಿಂದ ಇಲ್ಲಿಗೆ ಹಾರ್ತದೆ. ಪುನಃ 2 ಮೆಟ್ಟಿಲು ಹಿಂದೆ ಹೋಗ್ತದೆ ಆಯ್ತಾ? ಈಗ ಅದನ್ನ ಎಷ್ಟನೇ ಜಂಪಿಗೆ ಅಂದ್ರೆ ಎಷ್ಟನೇ ಜಿಗಿತಕ್ಕ ಅದು ನೀರಿನ ಮಟ್ಟವನ್ನ ತಲುಪುತ್ತದೆ ಅಂತ ಹೇಳಿ ನಾವು ಮಾಡ್ಬೇಕು. ಹೇಗೆ ಮಾಡುದು? ಬರೆಯೋಣ ನೋಡಿ. ಮೊದಲ ಜಿಗಿತ 1ನೇ ಮೆಟ್ಟಿಲು ಪ್ಲಸ್ 3ನೇ ಮೆಟ್ಟಿಲಿಗೆ 4ನೇ ಮೆಟ್ಟಿಲಿಗೆ ಬರ್ತದೆ. 2ನೇ ಜಿಗಿತಕ್ಕೆ ಏನಾಗ್ತದೆ? 4ನೇ ಮೆಟ್ಟಿಲಲ್ಲಿದ್ರೆ 2 ಸ್ಟೆಪ್ ಹಿಂದೆ ಹೋಗ್ತದೆ, ಹಾಗಾದ್ರೆ 2ನೇ ಮೆಟ್ಟಿಲಿಗೆ ಪುನಃ ಬರ್ತದೆ. ಹಾಗೆ 3ನೇ ಜಿಗಿತಕ್ಕೆ ಏನಾಗ್ತದೆ? ಈಗ ಅದು 2ನೇ ಮೆಟ್ಟಿಲಲ್ಲಿ ಇದೆ. 3ನೇ ಜಿಗಿತಕ್ಕೆ ಏನಾಗ್ತದೆ ಅಂತ ಹೇಳಿದ್ರೆ 3 ಸ್ಟೆಪ್ ಹಾರ್ತದೆ 2ನೇ ಮೆಟ್ಟಿಲಿಂದ. ಎಲ್ಲಿಗೆ ಬರ್ತದೆ? 5ನೇ ಮೆಟ್ಟಿಲಿಗೆ ಬರ್ತದೆ. ಪುನಃ 4ನೇ ಇದಕ್ಕೆ ಏನಾಗ್ತದೆ? 4ನೇ ಜಿಗಿತಕ್ಕೆ ಏನಾಗ್ತದೆ? 4ನೇ ಜಿಗಿತಕ್ಕೆ ಪುನಃ 2 ಸ್ಟೆಪ್ ಹಿಂದೆ ಹೋಗ್ತದೆ, 3ನೇ ಮೆಟ್ಟಿಲಿಗೆ ಬರ್ತದೆ. 5ನೇ ಜಿಗಿತಕ್ಕೆ ನೋಡಿ, ಇದನ್ನ ಹೀಗೆ ಮಾಡ್ತಾ ಹೋಗುದು. 5ನೇ ಜಿಗಿತಕ್ಕೆ ಪುನಃ 3 ಹಾರ್ತದೆ, 6ನೇ ಮೆಟ್ಟಿಲಿಗೆ ಬರ್ತದೆ. 6ನೇ ಜಿಗಿತಕ್ಕೆ ಏನ್ ಮಾಡ್ತದೆ? ಪುನಃ ಹಿಂದೆ ಹಾರುದದು. 6ನೇ ಜಿಗಿತಕ್ಕೆ 2 ಮೆಟ್ಟಿಲು ಹಿಂದೆ ಹಾರ್ತದೆ, 4ನೇ ಮೆಟ್ಟಿಲಿಗೆ ಬರ್ತದೆ.
ಹಾಗೆಯೇ ಏಳನೇ ಜಿಗಿತಕ್ಕೆ 3 ಸ್ಟೆಪ್ ಹಾರ್ತದೆ, 4ನೇ ಮೆಟ್ಟಿಲಿನಿಂದ 7ನೇ ಮೆಟ್ಟಿಲಿಗೆ ಬರ್ತದೆ. 8ನೇ ಜಿಗಿತಕ್ಕೆ 7ರಿಂದ ಪುನಃ ಹಿಂದೆ ಬರ್ತದೆ, 5ನೇ ಮೆಟ್ಟಿಲಿಗೆ ಬರ್ತದೆ. ಈಗ 9ನೇ ಜಿಗಿತಕ್ಕೆ ಅದು ಏನಾಗ್ತದೆ, 5ರಿಂದ 3 ಸ್ಟೆಪ್ ಹಾರ್ತದೆ. ಹಾಗಾಗಿ 8ನೇ ಮೆಟ್ಟಿಲಿಗೆ ಬರ್ತದೆ. 10ನೇ ಜಿಗಿತಕ್ಕೆ ಪುನಃ ಹಿಂದೆ ಹೋಗ್ತದೆ. ಅದು 10ನೇ ಜಿಗಿತ 8ರಿಂದ 2 ಸ್ಟೆಪ್ ಹಿಂದೆ, ಅಂದ್ರೆ 6 ಆಯ್ತಾ. 6ನೇ ಮೆಟ್ಟಿಲಿಗೆ ಬರ್ತದೆ. ಈಗ 11ನೇ ಜಿಗಿತಕ್ಕೆ 6 + 3 9ನೇ ಮೆಟ್ಟಿಲಿಗೆ ಬರ್ತದೆ. ಹಾಗಾದ್ರೆ ಅದು ಎಷ್ಟನೇ ಜಿಗಿತಕ್ಕೆ 9ನೇ ಮೆಟ್ಟಿಲು ತಲುಪ್ತದೆ? ನೀರಿರುವ ಜಾಗ ತಲುಪ್ತದೆ 11ನೇ ಜಿಗಿತಕ್ಕೆ ಹೀಗೆ ತಲುಪುದು. ಅರ್ಥ ಆಯ್ತಲ್ವಾ ಇದು? ಹಾಗಾದರೆ ಮುಂದಕ್ಕೆ ಹೋಗೋಣ. 2ನೇ ಪ್ರಶ್ನೆ ಮಾಡೋಣ. ನೀರು ಕುಡಿದ ನಂತರ ಪುನಃ ಅದು ಹಿಂದಕ್ಕೆ ಬರ್ಬೇಕಾಗಿದೆ. ಸೊ ಈಗ ಏನ್ ಮಾಡ್ಬೇಕು, ಅದು ಪುನಃ ಹಿಂದಕ್ಕೆ ಬರ್ಬೇಕು. ಹಿಂದಕ್ಕೆ ಬರ್ಬೇಕಾದ್ರೆ ಅದು ಕೋತಿ ಅಲ್ವಾ, ಸುಮ್ನೆ ಬರ್ತದಾ? ಇಲ್ಲ. ಇದಕ್ಕಾಗಿ ಅದು ಪ್ರತಿ ಬಾರಿ 4 ಮೆಟ್ಟಿಲು ಮೇಲಕ್ಕೆ ಮತ್ತು 2 ಮೆಟ್ಟಿಲು ಕೆಳಕ್ಕೆ ಜಿಗಿತದೆ. ಮೇಲಕ್ಕೆ ಅಂತ ಹೇಳಿದ್ರೆ ಈಗ ಮೇಲೆ ಹೋಗುದು, ಮೈನಸ್ ಆಗ್ತಾ ಇದೆ. ಕೆಳಗೆ ಜಿಗುವಾಗ ಪ್ಲಸ್ ಆಗ್ತಾ ಇದೆ. ಆಯ್ತಾ? ಈಗ ನೋಡಿ, ಈಗ ಅದು 9ನೇ ಮೆಟ್ಟಿಲಿನಲ್ಲಿದೆ. ಮೊದಲ ಜಿಗಿತ ಈಗ ಅದು 9ನೇ ಮೆಟ್ಟಿಲಲ್ಲಿದೆ. ಎಷ್ಟಕ್ಕೆ ಹಾರ್ತದೆ ನೋಡಿ, ಪ್ರತಿ ಬಾರಿ ಅದು 4 ಮೆಟ್ಟಿಲು ಮೇಲಕ್ಕೆ ಅಂತ ಹೇಳಿದ್ರೆ ಮೈನಸ್ ಮಾಡ್ಬೇಕು. ಕೆಳಗಿನಿಂದ ಮೇಲೆ ಹೋಗೋ ಕಾರಣ ನಾವು ಮೈನಸ್ ಮಾಡ್ಬೇಕು. 9ರಿಂದ 4ನ ಮೈನಸ್ ಮಾಡಿದಾಗ 5 ಬಂತು. ಪುನಃ ಕೆಳಗೆ ಹಾರ್ತದದು. 2ನೇ ಜಿಗಿತಕ್ಕೆ ಎಷ್ಟು ಸ್ಟೆಪ್ ಕೆಳಗೆ ಹಾರ್ತದೆ? 2 ಮೆಟ್ಟಿಲು ಕೆಳಗೆ ಜಿಗಿತದೆ. 2ನೇ ಜಿಗಿತಕ್ಕೆ 5ರಿಂದ +2 7ನೇ ಮೆಟ್ಟಿಲಿಗೆ ಪುನಃ ಬರ್ತದೆ. ಈಗ ಇದನ್ನೇ ಕಂಟಿನ್ಯೂ ಮಾಡ್ತಾ ಹೋಗುದು. 3ನೇ ಜಿಗಿತಕ್ಕೆ 7 - 4 ಅಂದ್ರೆ 3ನೇ ಮೆಟ್ಟಿಲಿಗೆ ಬರ್ತದೆ. ಆದರೆ 4ನೇ ಜಿಗಿವಾಗ ಇದೀಗ ಮೊದಲನೇ ಮೆಟ್ಟಿಲಿಗೆ ಬರ್ಬೇಕು. ಆಯ್ತಾ? 4ನೇ ಜಿಗಿತಕ್ಕೆ ಏನಾಗ್ತದೆ, 3ರಿಂದ ಪುನಃ 2 ಏನ್ ಮಾಡ್ತದೆ, ಕೆಳಗೆ ಹಾರ್ತದೆ. ಹಾಗಾದ್ರೆ ಪುನಃ 5ನೇ ಮೆಟ್ಟಿಲಿಗೆ ಹೋಗ್ತದದು ಅಲ್ವಾ? 5ನೇ ಮೆಟ್ಟಿಲಿಗೆ ಹೋಗ್ತದೆ. ಈಗ 5ನೇ ಜಿಗಿತಕ್ಕೆ ಏನಾಗ್ತದೆ, 5ನೇ ಜಿಗಿತಕ್ಕೆ ಅಂದ್ರೆ 5 - 4 ಹಾಗಾದ್ರೆ 1ನೇ ಮೆಟ್ಟಿಲಿಗೆ ಬರ್ತದೆ. ಹಾಗಾದ್ರೆ 5ನೇ ಜಿಗಿತಕ್ಕೆ ಮೊದಲ ಮೆಟ್ಟಿಲು ಬರ್ತದೆ. 5ನೇ ಜಿಗಿತಕ್ಕೆ ಮೊದಲ ಮೆಟ್ಟಿಲು ತಲುಪುತ್ತದೆ. ಓಕೆ, ಮುಂದಕ್ಕೆ ಹೋಗೋಣ. 3ನೇ ಪ್ರಶ್ನೆ, ಕೊನೆಯ ಪ್ರಶ್ನೆ ಇದರ ಎಕ್ಸರ್ಸೈಸ್ ಇದು, ಅಂದ್ರೆ ಅಭ್ಯಾಸದ್ದು. ಕೆಳಗೆ ಚಲಿಸಿದ ಮೆಟ್ಟಿಲುಗಳ ಸಂಖ್ಯೆನ ಋಣ ಅಂತ ತಕೊಂಡ್ರೆ, ಮೇಲೆ ಚಲಿಸಿದ ಮೆಟ್ಟಿಲುಗಳನ್ನು ನಾವು ಧನ ಅಂತ ಹೇಳಿ ತಕೊಳ್ತೇವೆ ಅಲ್ವಾ? ಭಾಗ 1 ಮತ್ತು ಭಾಗ 2ರಲ್ಲಿ ಇವುಗಳನ್ನ ಪೂರ್ಣವಾಗಿ ತೋರಿಸಿ. ಅಂದ್ರೆ ಅದನ್ನ ನಾವು ಹಾಗೆ ಮಾಡಿದ್ದೇವೆ, ಇನ್ನೊಂದೇ ನಾನು ಮಾಡುದಿಲ್ಲ. ಓಕೆ, ಈಗ ನೋಡಿ ಪ್ರಶ್ನೆ ಪುನಃ ಕೇಳಿದ್ದಾರೆ. ಅದರಲ್ಲಿ -3 + 2 ಹೀಗೆ ಮಾಡ್ತಾಗ -8 ಸಿಕ್ಕಿತು. ಹಾಗೆ 4 2 ಹೀಗೆ ಪ್ಲಸ್ ಹೀಗೆ ಮಾಡ್ತಾ ಹೋದಾಗ ನಮ್ಗೆ ಏನಾಯ್ತು, +8 ಸಿಕ್ಕಿತು. ಏನಲ್ಲಿನ ಮೊತ್ತ -8 ಮತ್ತು ಇದು ಕೆಳಗೆ ಇಳಿದದ್ದನ್ನು ತೋರಿಸಿದ್ರೆ 8 ಅನ್ನೋದು ಇದು ಏನನ್ನ ಸೂಚಿಸ್ತದೆ, ಮೈನಸ್ ಅನ್ನೋದು ಕೆಳಗೆ ಇಳಿಯುವುದನ್ನ ತೋರಿಸಿದ್ರೆ, +8 ಅನ್ನೋದು ಮೇಲಕ್ಕೆ ಇರುವುದನ್ನ ತೋರಿಸ್ತದೆ. ಮೇಲಕ್ಕೆ ಏರುವುದನ್ನು ತೋರಿಸುತ್ತದೆ. ಆಯ್ತಾ? ಸೊ ಇದಿಷ್ಟು ಅಭ್ಯಾಸ 1ರದು 1.1ರದು ನಿಮ್ಗೆ ಅರ್ಥ ಆಗಿದೆ ಅಂತ ಹೇಳಿ ತಿಳ್ಕೊಳ್ತೇನೆ. ಸಣ್ಣ ಒಂದು ವಿಡಿಯೋ ಸಂಕಲನದ ಅಂದ್ರೆ ಪೂರ್ಣಾಂಕಗಳ ಸಂಕಲನ ಮತ್ತು ವ್ಯವಕಲನದ ಬಗ್ಗೆ ಮಾಡುವ ವಿಡಿಯೋ. ಇದು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಅದನ್ನ ಶೇರ್ ಮಾಡಿ, ಅವರಿಗೆ ಹೇಳಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ. ಸೊ
ಥ್ಯಾಂಕ್ ಯು.